ಭಾಳ ಮುಖ್ಯವಾಗಿ ಇವತ್ತು ಇಡೀ ರಾಜ್ಯದಲ್ಲಿ ಚರ್ಚೆ ಆಗ್ತಕ್ಕಂಥ ವಿಚಾರ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಈ ಬದಲಿ ನಿವೇಶನ ಅನ್ನುವಂಥ ಏನೊಂದು ಹಗರಣ ನಡೀತು, ಅದ್ರ ಬಗ್ಗೆ ಇಡೀ ರಾಜ್ಯದಲ್ಲಿ ಚರ್ಚೆ ಆಗ್ತಾ ಇದೆ. ಸಾರ್ವಜನಿಕರಲ್ಲಿ ಇದ್ರ ಬಗ್ಗೆ ಭಾಳ ಕುತೂಹಲ ಇದೆ, ಇದರಲ್ಲಿ ಏನಾಗಿದೆ ಅಂತ. ಭಾಳ ಮುಖ್ಯವಾಗಿ ಈ ಒಂದು ಹಗರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯದ ಮುಖ್ಯಮಂತ್ರಿಗಳಂಥ ಸಿದ್ದರಾಮಯ್ಯನವರ ಹೆಸರು ತಳಕು ಹಾಕೊಂಡಿತ್ತು ಮತ್ತು ಅವರ ಪತ್ನಿ ಅವರ ಹೆಸರಲ್ಲೇ ಬದಲಿ ನಿವೇಶನ ಹಂಚಿಕೆ ಆಗಿದ್ದು, ಹೀಗಾಗಿ ಅದು ಭಾಳಷ್ಟು ಚರ್ಚೆಗೆ ಒಳಗಾಗಿದೆ ಅನ್ನುವಂಥದ್ದು ಈ ಸಂದರ್ಭ ಹೇಳ್ತೀನಿ. ಈ ರೀತಿ ಹಗರಣಗಳು ನಡೆದಂಥ ಸಂದರ್ಭದಲ್ಲಿ ಅದಕ್ಕೆ ಮೂಲ ಕಾರಣ ಏನು, ಮತ್ತೊಂದು ಯಾವ ರೀತಿ ನಿಯಮಗಳನ್ನು ಪಾಲನೆ ಆಗಿದೋ ಇಲ್ಲವೋ, ಇವೆಲ್ಲ ಚರ್ಚೆ ಮಾಡುವಂಥದ್ದು ಭಾಳಷ್ಟು ಅವಶ್ಯಕತೆ ಇದೆ. ಮತ್ತು ಇಲ್ಲಿ ಈಗ ಮುಖ್ಯಮಂತ್ರಿಗಳು ಸಾಕಷ್ಟು ಸಲ ಬೇರೆ ಬೇರೆ ಹಂತದಲ್ಲಿ ಪ್ರೆಸ್ ಸ್ಟೇಟ್ಮೆಂಟು ಬೈಟ್ ಕೊಡುವಂಥ ಸಂದರ್ಭದಲ್ಲಿ ಇದರಲ್ಲಿ ನಂದೇನು ತಪ್ಪಿಲ್ಲ ಅನ್ನುವಂಥ ರೀತಿಯಲ್ಲಿ ಅವ್ರು ಸ್ಟೇಟ್ಮೆಂಟ್ ಕೊಡ್ತಾನೆ ಇದ್ದಾರೆ. ಮತ್ತು 3 ಎಕರೆ ಸಮಥಿಂಗ್ ಇದಕ್ಕೆ 62 ಕೋಟಿಯಷ್ಟು ನಮಗೆ ನಿಜವಾಗಿ ಪರಿಹಾರಧನ ಸಿಗಬೇಕಾಗಿತ್ತು ಅನ್ನುವಂಥದ್ದು. ಒಬ್ಬ ರಾಜ್ಯದ ಮುಖ್ಯಮಂತ್ರಿ, ಅವ್ರ ಮೇಲೆ ಭಾಳಷ್ಟು ಜವಾಬ್ದಾರಿ. ಇಲ್ಲಿ ನಾನು ಹೇಳ್ತಾ ಇರೋದು, ಈ ಜಮೀನು ಹಿಂದೊಮ್ಮೆ ನೋಟಿಫಿಕೇಶನ್ ಆಗಿದೆ. ನಗರಾಭಿವೃದ್ಧಿ ಪ್ರಾಧಿಕಾರದವರು ಇಲ್ಲಿ ಲೇಔಟ್ ಮಾಡ್ಬೇಕಂತೇಳಿ ಕಾರಣ ಸಲುವಾಗಿ ಭೂ ಸ್ವಾಧೀನ ಮಾಡ್ಬೇಕಂತೇಳಿ ಆ ಪ್ರೊಸೆಸ್ಸು ನಡೀತು. ಪ್ರೊಸೆಸ್ ನಡೆದ ಮೇಲೆ ಮುಂದೆ ಅದನ್ನು ಕೈ ಬಿಡುವಂಥದ್ದು ಪ್ರೊಸೆಸ್ ಆಯಿತು. ಎಷ್ಟೋ ಕಡೆ ನಾನು ನೋಡಿದ್ವಿ, ಎಷ್ಟೋ ನಗರಾಭಿವೃದ್ಧಿ ಪ್ರಾಧಿಕಾರ ಹೇಳೋದು ಡಿನೋಟಿಫಿಕೇಶನ್, ಎಷ್ಟೋ 100 ಎಕರೆ 500 ಎಕರೆ 1000 ಎಕರೆ ಈ ರೀತಿ ಇದನ್ನು ಲೇಔಟ್ ಮಾಡೋ ಸಲುವಾಗಿ ಭೂ ಸ್ವಾಧೀನ ಮಾಡುವಂಥದ್ದು ಸ್ಟಾರ್ಟ್ ಮಾಡ್ತಾರೆ. ಮತ್ತು ಜನರ ಒತ್ತಡ, ಮತ್ತೊಂದು ಬೇರೆ ಬೇರೆ ಕಾರಣ ಒತ್ತಡದ ಮೇಲೆ ಡಿನೋಟಿಫೈ ಮಾಡಿ ಅವ್ನು ಕೈ ಬಿಡುವಂಥದ್ದು ನಾವು ನೋಡ್ತೀವಿ. ಇದು ಭಾಳಷ್ಟು ಕಡೆ ನಾನು ನೋಡಿದ್ದೀನಿ. ಬಹುಶಃ ಮೂಡಾದಲ್ಲಿ ಅದು ಆಗಿರ್ಬೋದು. ಅದು ಕೈ ಬಿಟ್ಟರು, ನೋಟಿಫಿಕೇಶನ್ ಅನ್ನೋದು ಡಿನೋಟಿಫಿಕೇಶನ್ ಮಾಡಿದ ಮೇಲೆ 2009-10 ಭಾಳ ಮುಖ್ಯವಾಗಿ ಎಲ್ಲಿ ಯಾರ ಹೆಸರಲ್ಲಿ ಮೊದಲು ಸಿಡಿಡ್ ಆಯಿತು, ಮೂಲ ಮಾಲಕನಿಂದ ಸಿಡಿಡ್ ಆಯಿತು ಮಲ್ಲಿಕಾರ್ಜುನಯ್ಯ ಅಂಥೇಳಿ. ಆಮೇಲೆ ಮುಂದೆ ಅಲ್ಲಿಂದ ಮುಖ್ಯಮಂತ್ರಿಗಳ ಪತ್ನಿ ಹೆಸರಲ್ಲೇ ಅದು ಗಿಫ್ಟ್ ಡೀಡ್ ಆಯಿತು. ಸುಮಾರು ಎಲ್ಲ 2009-10 ಸುಮಾರದಲ್ಲಿ ಇವೆಲ್ಲ ಆಗಿದಂಥ ಘಟನೆ. ಆ ಸಂದರ್ಭದಲ್ಲಿ ರೆಕಾರ್ಡ್ ಆಫ್ ರೈಟ್ಸ್ ನನ್ನ ಕಡೆ ಇಲ್ಲಿ ರೆಕಾರ್ಡ್ ಆಫ್ ರೈಟ್ಸ್ ನಾವು ತೆಗೆದು ನೋಡಿದಾಗ, ಆ ರೆಕಾರ್ಡ್ ಆಫ್ ರೈಟ್ಸ್ನಲ್ಲಿ 2009-10ರಲ್ಲಿ ಸಹಿತಿಗೆ ಈ ಒಂದು ಡೆವಲಪ್ಮೆಂಟ್ ಅಥಾರಿಟಿ ಭೂ ಸ್ವಾಧೀನ ಅಂತೇಳಿ ಅದು ಇಡಪ್ಪ, ನಾ ಹೇಳ್ತೀನಿ, ನಾ ಹೇಳಿ ಭೂ ಸ್ವಾಧೀನ ಅಂತ ಹೇಳಿ ನಗರಾಭಿವೃದ್ಧಿ ಪ್ರಾಧಿಕಾರ ಭೂ ಸ್ವಾಧೀನ ಅನ್ನುವಂಥದ್ದು ಹೆಸರು ಇನ್ನೂ ಉಳಿದಿದೆ 2009-10ರಲ್ಲಿ ರೆಕಾರ್ಡ್ ಆಫ್ ರೈಟ್ಸ್ನಲ್ಲಿ. ಹಾಗಾದರೆ ಡಿನೋಟಿಫೈ ಆದಮೇಲೆ ಅಲ್ಲಿ ಭೂ ಸ್ವಾಧೀನ ಅನ್ನುವಂಥದ್ದು ಹೆಸರಿದೆಯಲ್ಲ ರೆಕಾರ್ಡ್ ಆಫ್ ರೈಟ್ಸ್ನಲ್ಲಿ, ಅದನ್ನ ಮಾಲಕರು ಅನ್ನೋಂಥವ್ರು ತೆಗೆಯುವಂಥ ಪ್ರಯತ್ನ ಮಾಡಬೇಕಲ್ಲ, ಎಫರ್ಟ್ಸ್ ಇರಬೇಕಲ್ಲ. ಅದು ಯಾಕೆ ಮಾಡಲಿಲ್ಲ? ಇವತ್ತು ಮುಖ್ಯಮಂತ್ರಿಗಳ ಪತ್ನಿ ಹೆಸರಲ್ಲಿ ಇರುವಂಥದ್ದು ಜಮೀನು, ಅದು ಡಿನೋಟಿಫೈ ಆದಮೇಲೆ ಅವ್ರ ಹೆಸರಲ್ಲೇ ಮೊದಲು ಅವ್ರ ತಮ್ಮನ ಹೆಸರಲ್ಲೇ ಸಿಡಿಡು, ನಂತರ ಗಿಫ್ಟ್ ಡೀಡು ಆದಮೇಲೆ ಅದನ್ನು ಆ ಹೆಸರನ್ನು ತೆಗೆದು ಅವ್ರ ಹೆಸರು ಎಂಟ್ರಿ ಮಾಡುವಾಗ ಈ ಭೂ ಸ್ವಾಧೀನ ಅನ್ನುವಂಥದ್ದು ತೆಗಿಬೇಕಾಗಿತ್ತಲ್ಲ, ತೆಗೆದಿಲ್ಲ. ಮತ್ತು ಅವರೆಲ್ಲ ಡೀಡ್ನಲ್ಲಿ ಕೃಷಿ ಜಮೀನು ಅಂತ ಹೇಳಿ ಕಾಣಿಸಿದ್ದಾರೆ. ಹಾಗಾದರೆ ಮತ್ತೊಂದು ಭಾಳ ವಿಶೇಷ ಅಂತಂದರೆ ನನಗೆ ಭಾಳ ಯಾಕಂದರೆ ಇವತ್ತು ಒಬ್ಬ ಓನರ್ ಅನ್ನುವಂಥವ್ರು ನಮ್ದು ಯಾವುದೋ ಮನೆ ಇರ್ತದೆ, ನಮ್ದು ಅದು ಯಾವುದೋ ಖುಲ್ಲಾ ಜಾಗ ಇರ್ತದೆ. ಎಟ್ಲೀಸ್ಟ್ ಒಂದು ಸೆನ್ಸ್ ಇರ್ತದೆ ಓನರ್ಗೆ. ಎಟ್ಲೀಸ್ಟ್ ಅವ್ರ ಫ್ಯಾಮಿಲಿ ಮೆಂಬರ್ಸ್ ತಿಂಗಳಿಗೊಮ್ಮೆ 2 ತಿಂಗಳು ಆ ಸೈಟ್ ಕಡೆ ಹೋಗ್ತಾರೆ. ಅದರಲ್ಲಿ ಬೆಂಗಳೂರು ಅಂತೂ ಹೆಚ್ಚಿಗೆ ಕಾಳಜಿ ಮಾಡಬೇಕು. ನೀವು ಕಾಳಜಿ ಮಾಡದಿದ್ರೆ ಯಾರೋ ಒಬ್ರು ಬಂದು ಫೆನ್ಸ್ ಹಾಕ್ಕೊಂಡು ಅಕ್ಕುಬಾಯಿ ಮಾಡಿ ಅಲ್ಲೊಂದು ಸ್ವಲ್ಪ ದಿವಸ ಬಿಟ್ಟರೆ ಅಲ್ಲೊಂದು ಅನ್ಅಥರೈಸ್ಡ್ ಮನಿನೂ ಕಟ್ಟಿಬಿಡ್ತಾರೆ ಬೆಂಗಳೂರು ಅಂತ ಇದರಲ್ಲಿ. ಇನ್ನು ಮೈಸೂರು ಹಾಗೆ, ಮತ್ತು ಮೈಸೂರು ವೆರಿ ಸೆನ್ಸಿಟಿವ್ ನಗರ ಅದು. ಅಲ್ಲಿ ಹಾಗೆ ಕುಲ್ಲಾಗಿ ಬಿಡಕ್ಕೆ ಬರ್ತದೆ ಯಾವುದ್ರ ಜಾಗ. ಹಾಗಾದ್ರೆ ಮುಖ್ಯಮಂತ್ರಿಗಳು ಜವಾಬ್ದಾರಿ ಇದೆ, ಅವ್ರ ಕುಟುಂಬದ ಸದಸ್ಯರು. ಇವತ್ತು ಡೆವಲಪ್ಮೆಂಟ್ ಅಥಾರಿಟಿಯು ಹೆಸರು ರಿಕಾರ್ಡ್ ಆಫ್ ರೈಟ್ಸ್ನಲ್ಲಿ ಭೂ ಸ್ವಾಧೀನ ಅದನ್ನು ಕಡಿಮೆ ಮಾಡಲಿಲ್ಲ ಅವ್ರ ಮಾಲಿಕಿ ಬಂದ ಮೇಲೆ. ಆಗಲಿ
ಮುಂದೆ ಅದು ಅವ್ರು ಡಿನೋಟಿಫೈ ಆದಮೇಲೆ ಅವ್ರದ್ದೇನು ಹಕ್ಕಿಲ್ಲ. ಮೈಸೂರು ಡೆವಲಪ್ಮೆಂಟ್ ಅಥಾರಿಟಿ ಅವ್ರದ್ದೇನು ಹಕ್ಕ ಇಲ್ಲ ಅದ್ರ ಮೇಲೆ, ಯಾವುದೇ ರೈಟ್ ಇಲ್ಲ, ಅವ್ರ ಲೀಗಲ್ ಪೊಸಿಷನ್ದಾಗೂ ಇಲ್ಲ. ಮತ್ತು ಅದನ್ನು ಹೋಗಿ 3 ಎಕರೆ ಜಮೀನನ್ನು ಅವರು ಲೇಔಟ್ ಮಾಡ್ತಾರೆ, ಡೆವಲಪ್ ಮಾಡ್ತಾರೆ, ರಸ್ತೆ ಮಾಡ್ತಾರೆ, ಗಟರ್ ಮಾಡ್ತಾರೆ, ಯೂಸಿಡಿ ಲೈನ್ ಹಾಕ್ತಾರೆ, ಮತ್ತು ಇಲೆಕ್ಟ್ರಿಕ್ ಇದನ್ನು ನಿಲ್ಲಿಸ್ತಾರೆ, ಕಂಬಗಳನ್ನು ಡೆವಲಪ್ ಮಾಡಿ ಒಂದು ಲೇಔಟ್ ಏನು ಡೆವಲಪ್ ಮಾಡಬೇಕು ಅದೆಲ್ಲ ಮಾಡ್ತಾರೆ. ಹಾಗಾದ್ರೆ ನಿಮ್ಮ ಗಮನಕ್ಕೆ ಬರಲೇ ಇಲ್ಲ. ಹಾಗಾದರೆ ಮುಖ್ಯಮಂತ್ರಿಗಳು ಅವ್ರ ಕುಟುಂಬದ ಸದಸ್ಯರ ಗಮನಕ್ಕೆ ಇದೆಲ್ಲ ಲೇಔಟ್ ಮಾಡುವಾಗ ಯಾಕೆ ಗಮನಕ್ಕೆ ಬರಲಿಲ್ಲ? ಈ ಕ್ವಶನ್ ನಾನು ಕೇಳ್ತೀನಿ, ಯಾಕೆ ಬರಲಿಲ್ಲ? ಅಂದರೆ ಉದ್ದೇಶಪೂರ್ವಕವಾಗಿ ಮೌನವಾಗಿದ್ರಿ ಅಂತ ನಾನು ಕೇಳ್ತೀನಿ. ಮೌನವಾಗಿದ್ರಿ ನೀವು, ಉದ್ದೇಶಪೂರ್ವಕವಾಗಿ ಮೌನವಾಗಿ ಇನ್ನು ಲೇಔಟ್ ಡೆವಲಪ್ ಆಗೋದು ನೋಡ್ಕೊಂತ ಇದ್ರಿ. ಲೇಔಟ್ ಡೆವಲಪ್ ಆದಮೇಲೆ ಡಿಫಾಲ್ಟ್ ಅವ್ರ ಮೇಲೆ ಹಾಕೋ ಸಲುವಾಗಿ ಒಂದು ಅರ್ಜಿನೂ ಕೊಡ್ತಾರೆ. ಇಲ್ಲ, ನೀವು ನಮ್ಮ ಜಮೀನಲ್ಲಿ ನೀವು ಲೇಔಟ್ ಡೆವಲಪ್ ಮಾಡಿಬಿಟ್ಟಿದ್ರಿ, ಅದಕ್ಕಾಗಿ ನಂಗೆ ಬದಲಿ ನಿವೇಶನ ಕೊಡಿ ಅಂತ ಅರ್ಜಿ ಕೊಡ್ತೀವಿ. ಅರ್ಜಿ ಕೊಟ್ಟಿದ ಮೇಲೆ ಹಾಗಾದ್ರೆ ನೀವು ಆ ಡೆವಲಪ್ 24 hours ಆಗೋದಿಲ್ಲ. ಒಂದು ಲೇಔಟ್ ಡೆವಲಪ್ ಮಾಡಬೇಕಂದ್ರೆ ಗಟ್ರು ರಸ್ತೆ ಎಲ್ಲ ಮಾಡಬೇಕಂದ್ರೆ ಮಿನಿಮಮ್ 6 ತಿಂಗಳಾದ್ರೂ ಬೇಕು, 8 ತಿಂಗಳಾದ್ರೂ ಬೇಕು, ಒಂದು ಕೆಲವೊಂದು ಲೇಔಟ್ನಲ್ಲಿ 1 ವರ್ಷನೂ ಬೇಕಾಗ್ತದೆ. ಹಾಗಾದರೆ ಈ 6 ತಿಂಗಳು 1 ವರ್ಷಗಟ್ಟಲೆ ಡೆವಲಪ್ಮೆಂಟ್ ನಡೆದಾಗ ನೀವು ಸುಮ್ಮನೆ ಅವಾಗ ತೆಗಿಬೇಕಲ್ಲ, ಹೋಗಿ ಈ ಸ್ಟಾಪ್ ಇಟ್, ಒಂದು ಕೋರ್ಟಿಂದ ಸ್ಟೇ ಆರ್ಡರ್ ತೊಗೊಂಬರ್ಬೋದಿತ್ತಲ್ಲ. ನಮ್ಮ ಜಮೀನು ನಮ್ಮದು, ಇದು ಡಿನೋಟಿಫೈಡ್ ಜಮೀನು, ಇದು ನಿಮಗೇನು ಹಕ್ಕಿಲ್ಲ, ಅದಕ್ಕೆ ಇಲ್ಲೇನೋ ನೀವೇನು ಕನ್ಸ್ಟ್ರಕ್ಷನ್ ಮಾಡ್ಬೋದು, ಲೇಔಟ್ ಮಾಡ್ಬೋದು, ಡೆವಲಪ್ ಮಾಡಬಾರ್ದು ಅಂತ ಹೇಳಿ ಒಂದು ಸ್ಟೇ ತೊಗೋಬೋದಾಯ್ತಲ್ಲ. ಯಾಕೆ ತೊಗೊಳ್ಳಿಲ್ಲ? ಸ್ಟೇ ತೊಗೊಳ್ಳಿಲ್ಲ. ನಿಮ್ಗೆ ಅದು ಬೇಕಾಗಿತ್ತು, ಡೆವಲಪ್ ಆಗೋದು ಬೇಕಾಗಿತ್ತು, ಅನ್ನಸರಿ ಡೆವಲಪ್ ಆಗೋದು ಬೇಕಾಗಿತ್ತು. ಆ ಡೆವಲಪ್ಮೆಂಟ್ ಅಥಾರಿಟಿಯವ್ರ ಮೇಲೆ ಫಾಲ್ಟ್ ಆಗಬೇಕಾಗಿತ್ತು. ಅದರ ಫಾಲ್ಟದು ಉಪಯೋಗ ತೊಗೊಂಡು ಬದಲಿ ನಿವೇಶನ ತೊಗೊಳ್ಳೋದೈತಿ. ಇದು ಇಂಟೆನ್ಷನ್, ಬ್ಯಾಡ್ ಇಂಟೆನ್ಷನ್. ಹೀಗಾಗಿ ಇವತ್ತು ಮುಖ್ಯಮಂತ್ರಿ ನಾನು ಇನ್ನೋಸೆಂಟ್ ಇದ್ದೀನಿ, ನನಗೇನು ಗೊತ್ತಿಲ್ಲ ಅನ್ನುವಂಥದ್ದು ಏನಿದೆಯಲ್ಲ, ಬಹುಶಃ ನೀವು ಇನ್ನೋಸೆಂಟ್ ಇರ್ಬೋದು, ನಿಮ್ಮ ಕೂಡ ಇದ್ದಂಥವ್ರು ಯಾರು ಹಿಂಬಲ್ಕ್ ಇರ್ತಾರಲ್ಲ ಅವ್ರು ಯಾರು ಇನ್ನೋಸೆಂಟ್ ಅಲ್ಲ, ಎಲ್ಲವೂ ಆ್ಯಕ್ಟಿವಿಟೀಸ್ ಮಾಡಿದ್ದಾರೆ ಅಲ್ಲೆಲ್ಲ. ಆಮೇಲೆ ಹಗಲೆಲ್ಲ ಹೇಳ್ತಾರೆ ಅವರು BJP ಅವ್ರ ಕಾಲದಲ್ಲಿ ಆಗಿದೆ. ಯಾರ ಕಾಲದಲ್ಲಿ? BJP ಅವ್ರ ಕಾಲೋ ಮತ್ತೊಂದು ಕಾಲೋ, ಡಿಫಾಲ್ಟೇ. ಮತ್ತು ಈ ಮತ್ತೊಂದು ಏನದ, ಯಾವುದೇ ಒಂದು ರೆಸೊಲ್ಯೂಷನ್ ಯಾವುದೋ ಒಂದು ಸ್ಕೀಮನ್ನು ತರಬೇಕಾದ್ಮೇಲೆ ಕೊನೆಗೆ ನಗರಾಭಿವೃದ್ಧಿ ಇಲಾಖೆ ಒಪ್ಪಿಗೆ ತೊಗೋಬೇಕ್ರಿ. ಇವು ತೊಗೊಂಡಿದ್ದಾರೆ ಇವರು? ಇಲ್ಲ. ಮತ್ತು ಇವರಿಗೆ ಬದಲಿ ನಿವೇಶನ ಅಲೋಟ್ ಆಗಿದೆ ಸುಮಾರು 2021-22 ಅಲೋಟ್ ಆಗಿದೆ. ಅವಾಗೇನಾದ್ರು BJP ಸರ್ಕಾರ ಇತ್ತು? ಹೌದ್ರಿ. ನಿಮಗೆ ಮೂಡಾದಿಂದ ಡಿನೋಟಿಫೈ ಆದಂಥ ಜಮೀನಲ್ಲಿ ನಿಮ್ಮ ಹೆಸರಲ್ಲಿ ಬಂದ ಮೇಲೆ ನಿಮ್ಮ ಕಬ್ಜೆ ಯಾಕೆ ತೊಗೊಳ್ಳಿಲ್ಲ? ಅದಕ್ಕೊಂದು ಫೆನ್ಸಿಂಗ್ ಯಾಕೆ ಆಗಲಿಲ್ಲ? ನಿಮ್ಮದು ಸಣ್ಣ ಒಂದು ಬೋರ್ಡ್ ಹಾಕ್ತಾರೆ, ದಿಸ್ ಪ್ರಾಪರ್ಟಿ ಬಿಲಾಂಗ್ಸ್ ಟು ಸೋ ಆ್ಯಂಡ್ ಸೋ. ಎಲ್ಲ ಕಡೆ ನೋಡಿದ್ರು ನಾವು, ಎಷ್ಟೋ ಕಡೆ ದಿಸ್ ಪ್ರಾಪರ್ಟಿ ಬಿಲಾಂಗ್ಸ್ ಟು, ಅವ್ರು ಬೋರ್ಡ್ ಹಾಕಿದ್ರೆ ಡೆವಲಪ್ಮೆಂಟ್ ಹತ್ರ ಅಲ್ಲಿ ಬಂದು ಕೆಲಸ ಮಾಡೋಕ್ಕೇನು ಧೈರ್ಯ ರೀ? ಸಾಧ್ಯನೇ ಇಲ್ಲ. ಇದು ಫಾಲ್ಟು. ಮುಖ್ಯಮಂತ್ರಿಗಳು ಮತ್ತು ಇನ್ನೋಸೆಂಟ್ ತೋರಿಸ್ತಾರಲ್ಲ, ಇನ್ನೋಸೆನ್ಸ್ ಅಲ್ಲ, ಅದು ಉದ್ದೇಶಪೂರ್ವಕವಾಗಿ ಮೌನ ಇದ್ದದ್ದು. ಇದು ಮೂಲ ಕಾರಣ. ಅದರಿಂದ ಏನೋ ಒಂದು ಬೆನಿಫಿಟ್ ತೊಗೊಳ್ಳೋ ಸಲುವಾಗಿ ಇದನ್ನೆಲ್ಲ ನೀವು ಮಾಡಿದ್ರಿ. ಹೋಗಲಿ, ಅದಕ್ಕೆ ರೂಲ್ಸ್ ಆದರೂ ಫಾಲೋ ಮಾಡಿದ್ರಿ. ಇವತ್ತು ನೀವು ಅದರ ರೆಫರ್ ಏನು ಮಾಡ್ತೀವಿ, 2000 1991 ಅದರ ಪ್ರಕಾರ ಏನು ಬೆನಿಫಿಟ್ ಸಿಗಬೇಕು, ಎಷ್ಟು 1 ಎಕರೆ 2 ಎಕರೆ ಮಟ್ಟ ಹೋದ್ರು ಒಂದು ಸೈಟು. 91 ಕಾನೂನು ಅಂತ ಹೇಳ್ತೀವಿ, ಕಾನೂನು ಪ್ರಕಾರ ಅಂತ. 1991 ಕಾನೂನು ಪ್ರಕಾರ ನಿಮಗೆ ಬೆನಿಫಿಟ್ ಸಿಗಬೇಕು ಅನ್ನುವಂಥದ್ದು. ಒಂದು ಸೈಟು ಮ್ಯಾಕ್ಸಿಮಮ್ 2 ಸೈಟ್ ತೊಗೋಬೇಕು, ಏನಾದ್ರು ಡಿಫಾಲ್ಟ್ ಇತ್ತಂದ್ರೆ. ಅದು ಮಾಡಲಿಲ್ಲ. ನೀವೇನು ಕೇಳ್ತೀರಿ? 50-50 ಕೇಳ್ತೀರಿ. ನಾವು ಒಂದು ಹೇಳ್ತೀನಿ, ನಾನು ಇಲ್ಲಿ ಈ ನಿಮ್ಮ 3 ಎಕರೆಗೆ 14 ನಿವೇಶನ, ಈಗ 14 ನಿವೇಶನ ಮಂಜೂರು ಮಾಡಿಸ್ಕೊಂಡಿರ್ತಾರೆ. ಇನ್ ದ ನೇಮ್ ಆಫ್ ದಿ ಮೂಡಾ ಡಿಫಾಲ್ಟ್ ಮಾಡಿದಾರೆ ಅನ್ನೋದು ತಪ್ಪು ಮಾಡ್ಯಾರಿ. ಅದಕ್ಕೆ ಅದು ಫೈನಲ್ ತಪ್ಪು ಮಾಡ್ಲಿಕ್ಕೆ ಅವಕಾಶ ಕೊಟ್ಟವ್ರು ಯಾರು? ನೀವೇ. ಯು ಮಸ್ಟ್ ಬಿ ಕೇರ್ಫುಲ್ ಅಬೌಟ್ ಯುವರ್ ಪ್ರಾಪರ್ಟಿ. ನೀವೇನು ಕೇರ್ ತಗೊಳ್ಳಿಲ್ಲ. ಈಗ ಮೂಡಾದು ತಪ್ಪಿಲ್ಲ, ಮತ್ತೆ ಯಾರು ನಿಮ್ಮದೇ ತಪ್ಪು ಅಂತ ನಾನು ಹೇಳ್ತೀನಿ. ಮುಖ್ಯಮಂತ್ರಿಗಳು ಅವ್ರ ಕುಟುಂಬದವ್ರದ್ದೇ ತಪ್ಪು ಅನ್ನೋಂಥ ನಾನು ಸ್ಪಷ್ಟವಾಗಿ ಹೇಳ್ತೀನಿ. ಮತ್ತು ಇನ್ನೊಂದು ಭಾಳ ಮುಖ್ಯವಾಗಿ ಇವತ್ತು ನಾನು ನೋಡ್ತಾ ಇದ್ದೀನಿ ಮಾಧ್ಯಮದಲ್ಲಿ ಮತ್ತು ಬೇರೆ ಬೇರೆ ಕಡೆ ಚರ್ಚೆಯಲ್ಲಿ ಒಂದು ವಿಚಾರ ಚರ್ಚೆ ಆಗ್ತಾ ಇಲ್ಲ. ಏನಂತಂದರೆ, ಹಿಂದೆ ಈ ಒಂದು ಸ್ಕೀಮ್, ಯಾಕಂದರೆ ನಾನು ಡೆವಲಪ್ಮೆಂಟ್ ಅಥಾರಿಟಿಯಲ್ಲಿ ಹುಬ್ಳಿ ಧಾರವಾಡದಲ್ಲಿ ಸಾಕಷ್ಟು ಮೀಟಿಂಗ್ನಲ್ಲಿ ಹೋಗಿದ್ದೆ ನಾವು ಏನಾಗಿದೆ, ರೈತರು ಭೂಮಿ ಕೊಡ್ಲಿಕ್ಕೆ ಮುಂದೆ ಬರ್ತಾ ಇಲ್ಲ. ಅದಕ್ಕಾಗಿ ಮೊದಲೇ 40-60 ಸ್ಕೀಮ್ ತೊಗೊಂಡು ಯಾರು ರೈತರು ವಾಲಂಟ್ರಿ ಮುಂದೆ ಬಂದು
ಅಕ್ವಿಷನ್ಗೆ ಅವಕಾಶ ಕೊಡ್ತಾರೆ. ಅವ್ರಿಗೆ ಮೊದಲು ಒಂದು 40% ಅವ್ರಿಗೆ ಡೆವಲಪ್ ಮಾಡಿದಂಥ ಪ್ಲಾಟ್ಸು, 60% ಡೆವಲಪ್ಮೆಂಟ್ ಅಥಾರಿಟಿಗೆ ಅನ್ನುವಂಥದ್ದು ಒಂದು ಮೊದಲಿತ್ತು. ಆಮೇಲೆ ರೈತರು ಏನು ಡಿಮಾಂಡ್ ಮಾಡೋದು 50-50 ಅಂದರೆ 50% ಡೆವಲಪ್ಡ್ ಪ್ಲಾಟ್ ಕೊಡಬೇಕು, 50% ಡೆವಲಪ್ ಆಗಿ. ಮತ್ತು ಎಲ್ಲಿ ಇದು ಅದೇ ಜಮೀನಲ್ಲಿ ಯಾವ ಜಮೀನನ್ನು ನೀವು ಅಕ್ವೈರ್ ಮಾಡ್ತೀರಿ, ಯಾವ ಜಮೀನನ್ನು ನೀವು ಭೂ ಸ್ವಾಧೀನ ಮಾಡಿಕೊಂಡು ಲೇಔಟ್ ಮಾಡ್ತೀರಿ, ಆ ಜಮೀನಲ್ಲಿ 50-50 ಕೊಡಬೇಕು. ಇದು ನಿಯಮ. ಈ ನಿಯಮ ಬಗ್ಗೆ ಯಾರೂ ಚರ್ಚೆನ ಮಾಡ್ತಾ ಇಲ್ಲ. ನನಗೆ ಅಂದ್ರೆ ವಂಡರ್ ಅಂದರೆ ಇಲ್ಲಿವರೆಗೆ ಚರ್ಚೆ. ಅದಕ್ಕೆ ಬಹುಶಃ ನಿಮಗೆಲ್ಲ ಇಲ್ಲಿ ಒಂದು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟೀಸ್ ಅಲಾಟ್ಮೆಂಟ್ ಆಫ್ ಸೈಟ್ಸ್ ಇನ್ ಲಿeu ಆಫ್ ಕಾಂಪಿಟೇಷನ್ ಫಾರ್ ದ ಲ್ಯಾಂಡ್ ಅಕ್ವೈರ್ಡ್ ರೂಲ್ಸ್ 2009 ಇದನ್ನ ಕಾಪಿ ನಿಮಗೆಲ್ಲ ಕೊಡ್ತೀನಿ. ಇದು ಇಲ್ಲಿವರೆಗೆ ಮಾಧ್ಯಮದಲ್ಲಿ ಚರ್ಚೆ ಆಗಿಲ್ಲ ಮತ್ತು ಎಲ್ಲಿ ಯಾರೂ ಇದನ್ನು ರೆಫರ್ ಮಾಡಿಲ್ಲ. ಫಸ್ಟ್ ಟೈಮ್ ಇದನ್ನು ನಾನು ರೆಫರ್ ಮಾಡ್ತೀನಿ, ನಾವು ಕಾಪಿ ಕೊಡ್ಬೇಕು. Urban Development Authorities allotment of sites in lieu of compensation for the land acquired rules 2009 ನಲ್ಲಿ ಬಂತು ಈ ರೂಲ್ಸ್. ಅಲ್ಲಿ ನೋಡಿ ಸೆಕ್ಷನ್ 2 ಡೆಫಿನೇಷನ್ ಅಂತ ಏನಿದೆ, ಪೇಜ್ ನಂಬರ್ 2 ದಲ್ಲಿ ಸೆಕ್ಷನ್ 3 allotment of sites without prejudice to the provisions contained in the Karnataka Urban Development Authorities Allotment of Sites Rules 1991 with a view to speed up land acquisition process free from litigation. The authority may purchase, this is very important, authority may purchase or acquire any land under section 35 or 36 and make allotment of sites in lieu of compensation determined in accordance with the provisions of the right to fair compensation and transparency in land acquisition, rehabilitation and resettlement act 2013 or by mutual consent. Mutual, ನೋಡಿ, that is very important. Or by mutual consent of the owner of the land subject to the following terms and conditions, namely, ಇದು ಇಂಪಾರ್ಟೆಂಟ್, ಇದು ಏನದಲ್ಲ ಇಂಪಾರ್ಟೆಂಟ್. If the owner of the land agrees for the sale or consent for the acquisition of his land free from, ನೋಡಿ ಇಲ್ಲಿ ಇದು ಭಾಳ ಇಂಪಾರ್ಟೆಂಟ್. ಹಾಗಾದ್ರೆ ನಾನು ಮುಖ್ಯಮಂತ್ರಿಗಳ ಪತ್ನಿ ಮುಖ್ಯಮಂತ್ರಿಗೆ ಕೇಳ್ತೀನಿ, ನೀವೇನಾದ್ರು ಕನ್ಸೆಂಟ್ ಕೊಟ್ಟಿದ್ರಿ, ಡೆವಲಪ್ಮೆಂಟ್ ಅಥಾರಿಟಿ ನಿಮ್ಮ ಕಡೆ ಬಂದು ಅಪ್ರೋಚ್ ಆಗಿದ್ರು, ಇದನ್ನ ನಮಗೆ ಬಿಟ್ಟು ಕೊಡ್ರಿಪ್ಪ, ನಾವು ಒಂದು ಲೇಔಟ್ ಮಾಡ್ತೀವಿ, ಅಥವಾ ನೀವೇನಾದ್ರೂ ಅಪ್ರೋಚ್ ಆಗಿ ಎಸ್ ನಾನು ಇನ್ನು ಕನ್ಸೆಂಟ್ ಕೊಡ್ತೀವಿ, ಅಗ್ರಿಮೆಂಟ್ ಮಾಡಿಕೊಡ್ರಿ, ನಮ್ಗೆ 50-50 ನಮ್ಗೆ ಲ್ಯಾಂಡ್ಸ್ ಡೆವಲಪ್ಡ್ ಲ್ಯಾಂಡ್ಸ್ ಪ್ಲಾಟ್ಸನ್ನು ಇದೇ ಲೇಔಟಲ್ಲಿ ಕೊಡ್ರಿ ಅಂತ ಹೇಳ್ಬೇಕಾಯ್ತಲ್ಲ, ಅಗ್ರಿಮೆಂಟ್ ಮಾಡಿದ್ರೆ. ಇಲ್ಲ, ಇಲ್ಲೇನು ಹೇಳ್ತಾರೆ, agrees for sale or consents for the acquisition of his lands, all encompasses between any another. Next, subclause B is very important. If the owner of the land agrees to receive compensation in the form of residential sites proportionately accounting for the not less than 35% and not more than 50%, that is up to 50% ಕೊಡಬೇಕು ನಾವು, 35% ಇಂದ 50% ಕೊಡಬಹುದು ಅನ್ನುವಂಥದ್ದು ಪ್ರೊವಿಷನ್ಸ್ ರೂಲ್ಸ್ ಇದು. If the owner of the land agrees to receive compensation in the form of residential sites proportionately accounting for not less than 35% and not more than 50% of the land reserved for residential purpose in the layout, the percentage shall be determined by the concerned authority depending on the capital cost and the market value of the land. ಇಲ್ಲೇ ನಿಮ್ಗೆ ಅಧಿಕಾರ ಕೊಟ್ಟರು ಡೆವಲಪ್ಮೆಂಟ್ ಅಥಾರಿಟಿ ಕೊಡ್ಲಿಕ್ಕೆ ಅಂತೇಳಿ. ಎಸ್, ನಾವು ಒಪ್ಕೊಂತೀನಿ. ಮುಂದೆ ಇನ್ನೊಂದು ಕ್ಲಾಸ್ ಇ ಏನು ಹೇಳ್ತದಂದ್ರೆ, ದ ಅಲಾಟ್ಮೆಂಟ್ ಆಫ್ ಸೈಟ್ಸ್ ಶಾಲ್ ಬಿ ಮೇಡ್ ಥ್ರೂ ಲಾಟ್ರಿ ಇನ್ ದ ಸೇಮ್ ಲೇಔಟ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇನ್ ದ ಸೇಮ್ ಲೇಔಟ್ ವೇರ್ ದ ಲ್ಯಾಂಡ್ಸ್ ವೇರ್ ಅಕ್ವೈರ್ಡ್ ಫಾರ್ ದ ಪರ್ಪಸ್ ಆಫ್ ಲೇಔಟ್ ಫಾರ್ಮೇಷನ್. ಇದೇ ಸಾಕು, ಇದೇ ಒಂದೇ ಇಂಪಾರ್ಟೆಂಟ್. ಸೇಮ್ ಲೇಔಟ್. ಹಾಗಾದ್ರೆ ಇಲ್ಲಿ ಬದಲಿ ನಿವೇಶ ಎಲ್ಲಿ ತಗೋತಾರೆ? ಇದು 50% ಮುಖ್ಯಮಂತ್ರಿಗಳು ಮತ್ತೊಂದು ಒಂದು 10 ವರ್ಷದಿಂದ ಲೇಔಟ್ ಡೆವಲಪ್ ಮಾಡಿದಂಥದ್ದು ಯಾವುದೋ ವಿಜಯನಗರದಾಗ ವಾಶ್ ಏರಿಯಾದಾಗ ಅಲ್ಲಿ 14 ಸೈಟ್ ತೊಗೊತಾರೆ ಅಂತಂದ್ರೆ ಇದು ಅರ್ಥ ಇಲ್ಲ ಹೇಳಿ. ಆ ರೂಲ್ಸು ಇಲ್ಲ, ಯಾವುದು ಇಲ್ಲಿ ರೂಲ್ಸ್ ಇದೆ. ಇಲ್ಲಿ ಈ ರೂಲ್ಸ್ ಈ ರೂಲ್ಸ್ ಗೊತ್ತಿಲ್ಲ ಮುಖ್ಯಮಂತ್ರಿಗಳಿಗೆ. 15 ಬಜೆಟ್ ಮಂಡನೆ ಮಾಡಿದ್ದಾರೆ ಮುಖ್ಯಮಂತ್ರಿಗಳು. ಆರ್ಥಿಕ ಇದರಲ್ಲಿ ಈಸ್ ಮೇಧಾವಿ, ಎಕ್ಸ್ಪರ್ಟ್. ಹಾಗಾದ್ರೆ ರೂಲ್ಸ್ ಅಡ್ವೊಕೇಟ್ ಅವ್ರು, ಮತ್ತು ಪ್ರೊಫೆಷನ್ ಬೈ ಅಡ್ವೊಕೇಟ್
ಹಾಗಾದ್ರೆ ಈ ರೂಲ್ಸ್ ನೋಡಲೇ ಇಲ್ಲ. ಹಾಗಾದ್ರೆ ಮುಖ್ಯಮಂತ್ರಿ ನೋಡಲಿಲ್ಲ, ಡೆವಲಪ್ಮೆಂಟ್ ಕಮಿಷನ್ ನೋಡಲಿಲ್ಲ, ಅಥವಾ ಯಾರೋ IAS ಅಧಿಕಾರಿ ನೋಡಲಿಲ್ಲ. ಹಾಗೆ ನೀವು 50% ಮಂಜೂರು ಮಾಡಿಬಿಡ್ತೀರಿ. ಅಗೇನ್ಸ್ಟ್ ದ ರೂಲ್ಸ್, ದಿಸ್ ಇಸ್ ಅಗೇನ್ಸ್ಟ್ ರೂಲ್ಸ್. ಹಾಗಾದ್ರೆ ಈ ಅಗೇನ್ಸ್ಟ್ ರೂಲ್ಸ್ ಐತಲ್ಲ, ಇದು ಇದ್ರ ಪ್ರಕಾರ, ಈ ಪ್ರೊವಿಷನ್ ಪ್ರಕಾರ, ಹಾಗೆ ಇದಕ್ಕೆ ಉತ್ತರ ಏನು ಕೊಡ್ತಾರೆ ಮುಖ್ಯಮಂತ್ರಿಗಳು? ಇಲ್ಲ ಉತ್ತರ ಇಲ್ಲ ಅವರಿಗೆ. ಇದನ್ನೆಲ್ಲ ಬಿಟ್ಟು ಸಾರಿಸ್ತಾ ಇದ್ದಾರೆ. ಅದೇನಿಲ್ಲ, ನನಗೆ 68 ಕೋಟಿ ಯಾಕೆ ನೀವು ಕಿಮ್ಮತ್ತು, ನನಗೆ ಇಷ್ಟು ಕಾಂಪನ್ಸೇಷನ್ ಕೊಡ್ರಿ ಮುಖ್ಯಮಂತ್ರಿ ಕೇಳ್ತಾರೆ. ಯಾವ ರೂಲ್ಸ್ ಪ್ರಕಾರ ಕೇಳ್ತದ್ರಿ? 68 ಕೋಟಿ ಯಾವ್ದು ವ್ಯಾಲ್ಯೂಷನ್ ಹೆಂಗೆ ಮಾಡಿದ್ರಿ ನೀವು? 14 ಸೈಟ್ ಕೊಟ್ಟಿದ್ದ ತಪ್ಪು. ಬೇಸಿಕ್ ಆಗಿ ನೀವು ಅದೇ ಲೇಔಟ್ 3 ಎಕರೆ ಲೇಔಟ್ ಮಾಡಲ್ಲ, ಅಲ್ಲಿ ಕೇಳ್ರಿ ನೀವು. ಯು ಹ್ಯಾವ್ ರೈಟ್. ಬಟ್ ಅದು ಅಗ್ರಿ ಆಗಬೇಕು, ಒಂದು ಅಗ್ರಿಮೆಂಟ್ ಆಗಬೇಕು ನಿಮ್ದು ಅವ್ರ ನಡುವೆ. ಎಸ್, ನಾ ಇಲ್ಲಿ ಲ್ಯಾಂಡ್ ಕೊಡ್ತೀನಂತ ಅವ್ರ ಪತ್ನಿ ಮತ್ತು ಡೆವಲಪ್ಮೆಂಟ್ ತಗೊಂಡು ಮುಂದೆ ಅಗ್ರಿಮೆಂಟ್ ಆಗಬೇಕು. ಡೆವಲಪ್ಮೆಂಟ್ ಅಗ್ರಿಮೆಂಟ್ ಸಹಿ ಆಗಬೇಕು. ಆದಮೇಲೆ 50% ಎಲ್ಲಿ ಕ್ಲೇಮ್ ಮಾಡಬೇಕು ನೀವು? ಸೇಮ್ ಲೇಔಟ್. ಮತ್ತೆ ಅದು ಆಲ್ಟರ್ನೇಟಿವ್ ಅಂತ ಹೇಳಿ ಬೇರೆ ಹೊಸ ಲೇಔಟು ಅಥವಾ ಹಳೆ ಲೇಔಟ್ನಲ್ಲಿ ನೀವು ಕೇಳಲಿಕ್ಕೆ ಬರುವುದೇ ಇಲ್ಲ ಈ ರೂಲ್ಸ್ ಪ್ರಕಾರ. ಅದಕ್ಕಾಗಿ ಇದು ಕಂಪ್ಲೀಟ್. ಮತ್ತೆ ಎಲ್ಲಿವರೆಗೆ ಹೇಳ ನೋಡ್ರಿ, ಆ ಲೇಔಟ್ನಲ್ಲಿ ನೋ ಕಾರ್ನರ್ ಆರ್ ಕಮರ್ಷಿಯಲ್ ಸೈಟ್ ಶಾಲ್ ಬಿ ಅಲೋಟೆಡ್ ಟು ದಿ ಓನರ್ ಇನ್ ಲಿವ್ ಆಫ್ ಕಾಂಪನ್ಸೇಷನ್. ಕಾರ್ನರ್ ಸೈಟು ಮತ್ತು ಕಮರ್ಷಿಯಲ್ ಸೈಟು ಕೊಡೋಂಗಿಲ್ಲ. ಇಷ್ಟೆಲ್ಲ ಇದ್ದಾಗೂ ಸಹಿತ ಈ ರೂಲ್ಸನ್ನು ಮೀರಿ ಇವತ್ತು ಈ ರೀತಿ ಅಲೋಟ್ಮೆಂಟ್ ಮಾಡಿದ್ರಲ್ಲ, ಇದು ಮುಖ್ಯಮಂತ್ರಿಗಳ ಗಮನಕ್ಕೆ ಬಂದೆ ಅವರ ಎಲ್ಲ ನಾಲೆಜ್ನಲ್ಲಿ ಇದ್ದೆ ಇವೆಲ್ಲ ನಡೀತಾ ಇದೆ. ಬಹುಶಃ ಅವರ ಡೈರೆಕ್ಷನ್ ಮೇಲೆ ಇವೆಲ್ಲ ಕೆಲಸ ಆಗಿದ್ದಾವೆ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ನಾನು ಹೇಳ್ತಾ ಇದ್ದೀನಿ. ಹೀಗಾಗಿ ಇವತ್ತು ನಾನು ಒಂದೇ ಒಂದು ಇಲ್ಲಿ ಹೇಳುವಂಥದ್ದು, ಈ ರೀತಿ ಇದ್ದಂಥ ಸಂದರ್ಭದಲ್ಲಿ ಇವತ್ತು ಮುಖ್ಯಮಂತ್ರಿಗಳು ಇದಕ್ಕೆ ಆನ್ಸರೇಬಲ್ ಆಗ್ತಾರೆ, ಅಕೌಂಟೇಬಲ್ ಆಗ್ತಾರೆ. ಆದರೆ ಅವರ ಒಂದು ನಡವಳಿಕೆ ನೋಡಿದ್ರೆ, ಯಾಕಂದ್ರೆ ಹಿಂದೆ ನಾನು ಪ್ರತಿಪಕ್ಷ ನಾಯಕನಿದ್ದಾಗ ಅವತ್ತು ಅರ್ಕಾವತಿ ಲೇಔಟ್ ಅದರ ಬಗ್ಗೆ, ಅದರಲ್ಲಿ ಸಾವಿರಾರು ಎಕರೆ ಜಮೀನನ್ನು ರೀಡು ಅನ್ನೋ ಹೆಸರು ಮೇಲೆ ಅವರು ಡಿನೋಟಿಫೈ ಮಾಡುವಂಥ ಫೈಲ್ಗೆ ಸಹಿ ಮಾಡಿದ್ದನ್ನು ಸಹಿ ಮಾಡಿಲ್ಲ ಅಂತಂದು ಸಹಿ ಮಾಡಿದ್ದನ್ನು ನಾನು ಕಾಪಿ ಹಾಜರು ಮಾಡಿದ ಮೇಲೆ ಆವಾಗ ಇಲ್ಲ ಇದು ಎನ್ಕ್ವೈರಿ ಮಾಡಿಸ್ತೀನಿ ಅಂತ ನಾ ಅವತ್ತು CBI ಎನ್ಕ್ವೈರಿ ವಿಚಾರ ಮಾಡಿದ್ವಿ, ಕೊಡಲಿಲ್ಲ. ಕೊನೆಗೆ ಜುಡಿಷಿಯಲ್ ಎನ್ಕ್ವೈರಿ ಅಂಥೇಳಿ ಜಸ್ಟಿಸ್ ಕೆಂಪಣ್ಣ ಆಯೋಗವನ್ನು ನೇಮಕ ಮಾಡಿದ್ರು, ರಿಟೈರ್ಡ್ ಹೈಕೋರ್ಟ್ ಜಡ್ಜ್ ಅವ್ರು ನೇಮಕ ಮಾಡಿದ್ರು. ಓಕೆ, ಅದ್ರ ಒಂದು ಡಾಕ್ಯುಮೆಂಟ್ನ ಹಾಜರು ಮಾಡಿದ್ದೆಲ್ಲ ನಮ್ಮ ವಕೀಲರ ಮುಖಾಂತರ ಎಲ್ಲ ಹಾಜರು ಮಾಡಿ ಕೇಸ್ ನಡೆಸಿದ್ವಿ. ರಿಪೋರ್ಟು ಸಬ್ಮಿಟ್ ಆಯಿತು. ಹಗಲೇ ಹೇಳ್ತಾರೆ, ಕೆಂಪಣ್ಣ ಆಯೋಗದವರು ನನ್ನ ನಿರ್ದೋಷಿಯನ್ನಾಗಿ ಮಾಡಿದೆ, ನಂದೇನೂ ತಪ್ಪಿಲ್ಲ ಅರ್ಕಾವತಿ ಇದರಲ್ಲಿ ಪ್ರಕರಣದಲ್ಲಿ ಅಂತ ಹೇಳ್ತಾರೆ. ಹಾಗಾದ್ರೆ ಇವತ್ತು ನಾನು ಕೇಳ್ತಾ ಇದ್ದೇನೆ, ಅವತ್ತು ರಿಪೋರ್ಟ್ ಸಬ್ಮಿಟ್ ಆದಮೇಲೂ ಅಧಿವೇಶನದ ಸೆಷನ್ಗೆ ಇದಕ್ಕೆ ಅಸೆಂಬ್ಲಿಗೆ ಆ ಹೌಸ್ಗೆ ನೀವು ಅದನ್ನು ರಿಪೋರ್ಟ್ ಓಪನ್ ಹಾಜರು ಮಾಡಲಿಲ್ಲ, ಸಬ್ಮಿಟ್ ಮಾಡಲಿಲ್ಲ, ಅದು ಬಹಿರಂಗ ಪಡಿಸಲೇ ಇಲ್ಲ. ನೀವು ನಿಮ್ದೇನೂ ತಪ್ಪಿಲ್ಲ ಅಂತಂದರೆ ಯಾಕೆ ಮಾಡಲಿಲ್ಲ? ಇವತ್ತು ಮುಖ್ಯಮಂತ್ರಿ ಇದೆ, ನೀವು ನಿಮ್ಮ ಕಬ್ಜಾದಲ್ಲೇ ಇದೆ ಕೆಂಪಣ್ಣ ಆಯೋಗದ ರಿಪೋರ್ಟ್, ಅದನ್ನ ಯಾಕೆ ಇವತ್ತು ಸಬ್ಮಿಟ್ ಮಾಡ್ತಾ ಇಲ್ಲ, ಬಹಿರಂಗ ಮಾಡ್ತಾ ಇಲ್ಲ? ನೀವು ನಿರ್ದೋಷಿ ಅಂತಂದರೆ, ನಿಮ್ದೇನು ಅಪರಾಧ ಇಲ್ಲ ಅಂತಂದರೆ ಅದನ್ನು ಸಬ್ಮಿಟ್ ಮಾಡ್ಬೋದಾಗಿತ್ತಲ್ಲ, ಇವತ್ತು ಮಾಡೋಕ್ಕೆ ತಯಾರಿಲ್ಲ. ಹೀಗಾಗಿ ಮುಖ್ಯಮಂತ್ರಿಗಳ ಏನೊಂದು ನೇಚರ್ ಇದೆ, ಎಲ್ಲವನ್ನು ಮುಚ್ಚಿ ಹಾಕುವಂಥ ಕೆಲಸ ಇದರಲ್ಲಿ ಆಗ್ತಾ ಇದೆ. ಮೂಡಾದಲ್ಲಿ ಭಾಳ ಇದೊಂದು ಸಾವಿರಾರು ಕೋಟಿ ರೂಪಾಯಿ ಹಗರಣ, ಇದನ್ನು ಮುಚ್ಚಿ ಹಾಕುವಂಥ ಕೆಲಸ ಇವತ್ತು ನಡೀತಾ ಇದೆ. ಅದಕ್ಕಾಗಿ ಬೇರೆಯವ್ರ ಕಡೆಯಿಂದ ಹೇಳಿಕೆಗಳು ಚಾಲು ಆಗ್ಯಾವ. ಏನಂದರೆ ಡಾಕ್ಟರ್ ಮಹದೇವಪ್ಪನವರು ಮಿನಿಸ್ಟ್ರು, ಅವ್ರ ಕ್ಯಾಬಿನೆಟ್ದಲ್ಲಿರುವಂಥ ಮಿನಿಸ್ಟ್ರು ಮೈಸೂರಿನಲ್ಲಿ ಮನೆ ಪತ್ರಿಕಾಗೋಷ್ಠಿ ಮಾಡಿದರು. ಒಂದು ಹಾವನ್ನು ಬಿಟ್ಟರು ಅವರು, ಅದು ಕಾಗದ ಹಾವನೋ ಜೀವಂತ ಹಾವನೋ ಒಂದು ಹಾವು ಬಿಟ್ಟು ನೋಡಿದರು. ಏನಂದರೆ ನೋಡ್ರಿ, ಇದನ್ನೇನಾದ್ರು ತೆಗೆದ್ರೆ ಭಾಳ ಮಂದಿದು ಹಿಂಗಾದವ್ರಿ, ಭಾಳ ಮಂದಿದು ಬದಲಿ ನಿವೇಶನ ತೊಗೊಂಡಾರ, ಎಲ್ಲ ಪಕ್ಷದವ್ರು ತೊಗೊಂಡಾರ, ಇದು ಸರಿಯಾಗೋದಿಲ್ಲ, ಮತ್ತು ಇದನ್ನು ಹೊರಗೆ ಹಾಕಿದ್ರೆ ಸರಿಯಾಗೋದಿಲ್ಲ ಅಂತ ಆಯ್ತು ಅನ್ನೋ ಒಂದು ಹಾವು ಬಿಟ್ಟು ನೋಡಿದ್ರು ಅವರು. ಅಂದರೆ ಪ್ರತಿಪಕ್ಷ ಸುಮ್ಮ ಕುಂದ್ರಿ, ಫೈಟ್ ಮಾಡೋಕೆ ಹೋಗಬೇಡ್ರಿ, ಮುಖ್ಯಮಂತ್ರಿಗಳು ನೀವು ಏನಾರು ಮುಟ್ಟಕ್ಕೆ ಹೋದರೆ ನಿಮ್ಮನ್ನು ನಾವು ಮುಟ್ತೀವಿ ಅಂತ ಹೇಳಿ ಅಂದರೆ ಹೆದರಿಕೆ ಹಾಕುವಂಥ ಕೆಲಸ. ಆದರೆ ನಾನು ಹೇಳ್ತೀನಿ, ಯಾರಾದರೂ ಬರಲಿ ನಿವೇಶನ ಈ ರೀತಿ ನಾ ಏನು ರೂಲ್ಸ್ ಹೇಳಿದಲ್ಲ, ಆ ರೂಲ್ಸ್ ಮೀರಿ ಯಾರಾದರೂ ಅವರು ಬದಲಿ ನಿವೇಶನ ತೊಗೊಂಡಿದ್ರೆ ಅವ್ರ ಮೇಲೆ ಆ್ಯಕ್ಷನ್ ತೊಗೊಳ್ರಿ. ಅಲ್ಲ ಹೇಳಿರಿ, ಅದಕ್ಕೆ ನಾ ಹೇಳಿದ್ರಿ, ಯಾವ ಪಾರ್ಟಿಯವರು ಇಲ್ಲಿ ರೀ, ನೀವು ಅಧಿಕಾರದಲ್ಲಿದ್ದೀರಿ ಇವತ್ತು, ನೀವು ಮುಖ್ಯಮಂತ್ರಿ, ನಿಮ್ಮ ಬಗ್ಗೆ ಹೇಳ್ರಿ ಫಸ್ಟು. ಈ ಮಾಜಿ ಶಾಸಕರು ಮತ್ತೊಬ್ಬರು ಇನ್ನೊಬ್ರು ಶಾಸಕರು ಅವ್ರು ತೊಗೊಂಡಿದ್ರೆ ಅವ್ರನ್ನೂ ಎನ್ಕ್ವೈರಿ ಹಾಕ್ರಿ, ಎಲ್ಲವನ್ನೂ ಕೂಡಿಸಿ CBI ಕಳಿಸಿಬಿಟ್ರೆ ಹೋಗ್ಲಿ. ಅದಕ್ಕೆ ಯಾಕೆ ತಯಾರಿಲ್ಲ ನೀವು? ಅದು ತಯಾರಿಲ್ಲ. ಈಗ ಬೇರೆಯವ್ರ ಹೆಸರು ಹೇಳಿ ಇದನ್ನು ಮುಚ್ಚಿ ಹಾಕುವಂಥ ಪ್ರಯತ್ನ ನಡೀತಾ ಇದೆ ಬೇರೆಯವ್ರ ಹೆಸರಲ್ಲಿ, ಇದು ಸರಿಯಲ್ಲ. ಹೀಗಾಗಿ ನಾನು ಹೇಳ್ತೀನಿ, ಇದು CBI ತನಿಖೆನೇ ಆಗಬೇಕು ಅನ್ನುವಂಥದ್ದನ್ನ
ಇವತ್ತು ನಾನು ಒತ್ತಾಯವನ್ನು ಮಾಡ್ತೇನೆ. ಇವತ್ತೇನು ಭಾರತೀಯ ಜನತಾ ಪಾರ್ಟಿ ಇದ್ರ ಬಗ್ಗೆ ಹೋರಾಟವನ್ನು ಕೈಗೊಳ್ಳುವಂಥದ್ದು ಈಗಾಗಲೇ ನಿರ್ಧಾರ ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಇವತ್ತು ಈ ರೀತಿ ಬೇರೆ ಬೇರೆ ಸಚಿವರ ಮುಖಾಂತರ ಇದನ್ನು ಮುಚ್ಚಾಕುವಂಥ ಪ್ರಯತ್ನ ಮತ್ತು ಹೇಳಿಕೆಯನ್ನು ಕೊಡುವ ಮುಖಾಂತರ ಇದನ್ನು ಬೇರೆ ಕಡೆ ಡೈವರ್ಟ್ ಮಾಡುವಂಥ ಕೆಲಸ ನಡೀತಾ ಇದೆ. ಮತ್ತು ಬೈರತಿ ಬಸವರಾಜ್ ಅವರು ಇವತ್ತು ನಗರಾಭಿವೃದ್ಧಿ ಇಲಾಖೆ ಸಚಿವರು ಅವರು ಇದ್ರ ಬಗ್ಗೆ ವಿಚಾರ ಮಾಡಬೇಕಾಯ್ತಲ್ಲ. ಬೈರತಿ ನಮ್ಮ ಬಸವರಾಜ್ ನಮ್ಮವರು, ಬೈರತಿ ಸುರೇಶ್ ಅವರು ಹಿಂದೆ ನಗರಾಭಿವೃದ್ಧಿ ಸಚಿವರಾಗಿದ್ದರು. ಬೈರತಿ ಸುರೇಶ್ ಅವರು ಈಗ ಎಷ್ಟು ಫೈಲ್ ಅವ್ರ ಆಫೀಸಲ್ಲಿ ಪೆಂಡಿಂಗ್ ಅದಾವ ತಿಳ್ಕೊಡ್ರಿ. ಎಷ್ಟು ಸಾವಿರಾರು ಫೈಲ್ ಹಂಗೆ ಪೆಂಡಿಂಗ್ ಬಿದ್ದಾವೆ. ಯಾರ್ಯಾರು ಬರ್ತಾರ ಬಂದವ್ರಿಗೆ ಅಷ್ಟ. ಎಸ್, ಇನ್ ದ ನ್ಯಾಚುರಲ್ ಕೋರ್ಸ್ ಯಾವ್ದಾದ್ರು ಫೈಲ್ ಕ್ಲಿಯರ್ ಆಗಿದ್ರೆ ನಾವು ಪ್ರೈಸ್ ಕೊಡ್ತೀವಿ ಅವ್ರಿಗೆ. ಯಾವ ಫೈಲು ಕ್ಲಿಯರ್ ಇಲ್ಲ, ಎಲ್ಲ ಪೆಂಡಿಂಗ್ ಅದಾವ. ಈಗ ಮೂಡಾದ್ರು ತಾಬೋಡ್ ತೋಬೋಡ್ ಅಲ್ಲಿ ಬಂದರು, ಇದು ಹಗರಣ ಚಾಲು ಆದ್ಕೊಳ್ಳಿ ತಾಬೋಡ್ ತೋಬೋಡ್ ಬಂದರು. ಅಲ್ಲಿ ಕಮಿಷನ್ನು ಚೇಂಜ್ ಮಾಡಿದ್ರು. ಡಿ ಸಿ ಯಾರು ರಿಪೋರ್ಟ್ ಕೊಟ್ಟಿದ್ರಲ್ಲ ಇದ್ರ ಬಗ್ಗೆ ಫ್ರ್ಯಾಂಕ್ ಆಗಿ ರಿಪೋರ್ಟ್ ಕೊಟ್ಟಿದ್ರು, ಆ ಕಮಿಷನ್ ಮೇಲೆ ಆ್ಯಕ್ಷನ್ ತೊಗೋಬೇಕು ಮತ್ತೊಂದು ಅಂತೇಳಿ ಆ ಡಿ ಸಿನೂ ಟ್ರಾನ್ಸ್ಫರ್ ಮಾಡಿಸಿದ್ರು. ಎಲ್ಲ ಮಾಡಿಸಿ ಎಲ್ಲಿವರೆಗೆ ನಮ್ಮ ಮಾಹಿತಿ ಅಂದರೆ ಅಲ್ಲಿಗಂತ ಇಂಪಾರ್ಟೆಂಟ್ ಫೈಲ್ಸ್ ಎಲ್ಲ ಗಂಟು ಮೀಟಿಂಗ್ ಕಟ್ಕೊಂಡು ಬೆಂಗಳೂರು ತೊಗೊಂಬಂದ. ಅಂದರೆ ನಾಳೆ ಎನ್ಕ್ವೈರಿ ಆದರೆ ನಾಳೆ CBI ಕೊಟ್ಟರು ಇವ್ರ ಕೈ ಏನು ಡಾಕ್ಯುಮೆಂಟ್ ಸಿಕ್ಕಿರಬಾರ್ದು. ನಾನು ಹೇಳ್ತೇನೆ. ನಾನು ಇವತ್ತು ನಾವೊಂದು ಹೇಳ್ತೇನೆ. ಇವತ್ತು ನಾವೆಲ್ಲ ಈಗ ಪ್ರತಿಪಕ್ಷವರು ಒಂದು ಪ್ರೆಸ್ ಸ್ಟೇಟ್ಮೆಂಟ್ ಕೊಡೋದು ಇವೆಲ್ಲ ಮಾಡಕತ್ತೀವಿ. ಒಂದರ ಸಲ ಮುಖ್ಯಮಂತ್ರಿ ಇಷ್ಟ ಮೇಲೆ ನಿಮ್ಮ ಮೇಲೆ ನೇರವಾಗಿ ಆಪಾದನೆ ಬರ್ತದೆ. ನೀವು ಒಂದರ ವಿತ್ ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸ್, ಇಷ್ಟೇ ತಾರೀಕು ಹಿಂಗಾಯ್ತು, ನೋಟಿಫಿಕೇಶನ್ ಆಗಿದ್ದು ಹಿಂಗೆ, ನೋಟಿಫೈಡ್ ಆಗಿದ್ದು ಹಿಂಗೆ, ಡಿನೋಟಿಫೈ ಆಗಿದ್ದು ಇಯರ್ ಹಿಂಗೆ. ಎಸ್, ಆಮೇಲೆ ನಾವು ಅದನ್ನು ಲ್ಯಾಂಡ್ ಖರೀದಿ ಇಂಥವ್ರು XYZ ಇಂದ ಖರೀದಿ ಆಯಿತು. ಖರೀದಿ ಆದಮೇಲೆ ನಮ್ಮ ಮನೆಯವ್ರ ಹೆಸರಲ್ಲಿ ಇದಾಯಿತು, ಗಿಫ್ಟ್ ಡೀಡ್ ಆಯಿತು. ಆಮೇಲೆ ಇಶ್ಯೂಸ್ ಇತ್ತು ವಿತ್ ಪಾಯಿಂಟ್ಸ್. ಒಂದು ನೋಟ್ ಮಾಡಿ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡ್ಬೋದಾಗಿತ್ತಲ್ಲ. ಸುದೀರ್ಘವಾದ ನಮ್ದೇನು ಪಾರ್ಟಿ ಇಲ್ಲ ಅಂತೇಳಿ ಈಗ ನಾವು ರೂಲ್ಸ್ ಹೇಳಿದೆ, ಅಲಾಟ್ಮೆಂಟ್ ರೂಲ್ಸ್ 50-50 ರೂಲ್ಸ್ ಇಂದ ಪ್ರೆಸೆಂಟ್ ಮಾಡಿ ಎಸ್ ಈ ರೂಲ್ಸ್ ಪ್ರಕಾರ ನಡ್ಕೊಂಡು ಅಂತ ಹೇಳ್ಬೇಕಾಗಿತ್ತಲ್ಲ. ಇದು ಯಾವುದೂ ಇಲ್ಲ ಅಂತಂದರೆ ವೇಗಾಗಿ ಉತ್ತರ ಕೊಟ್ಬಿಡೋದು. ನಂದೇನು ತಪ್ಪಿಲ್ರಿ, ಯಾಕೆ ನಾವು ಮುಖ್ಯಮಂತ್ರಿ ಪರಿಹಾರ ಕೇಳೋಕ್ಕೆ ಸಾಧ್ಯ ಇಲ್ಲ, ಯಾಕೆ ಕೇಳಬಾರ್ದು ನಾನು ಅಂದು ಹಿಂಗೆ ಉತ್ತರ ಕೊಟ್ಟರೆ ಇದಕ್ಕೆ ಅರ್ಥ ಇದೆ. ನಾವು ಒಂದು ಜವಾಬ್ದಾರಿ ಸ್ಥಾನದಲ್ಲಿ ಇದ್ದಂಥವು. ಹೀಗಾಗಿ ಇದೊಂದು ಭಾಳ ಒಂದು ದೊಡ್ಡದಾದಂಥ ಹಗರಣ, ಇದು ಸಾವಿರಾರು ಕೋಟಿ ಹಗರಣ. ಇದನ್ನು ಮುಚ್ಚಿ ಹಾಕುವಂಥ ಕೆಲಸ ಇವತ್ತು ನಡೀತಾ ಇದೆ. ಅದಕ್ಕಾಗಿ ಇದನ್ನು ಒಂದು CBI ಕೊಡಬೇಕು ಅನ್ನೋ ಒತ್ತಾಯ ಮಾಡ್ತೀನಿ. ಮತ್ತು ಇತ್ತೀಚೆಗೆ ಕೆಲವು ಪತ್ರಿಕೆಯಲ್ಲಿ ಹೇಳಿಕೆಗಳು ಬಂದಾವೆ. ಏನಂದರೆ ರಾಮಲಿಂಗಾರೆಡ್ಡಿ ಒಂದು ಹೇಳಿಕೆ ಏನಂದ್ರೆ BJPಗೆ ಹೋಲಿಸಿದರೆ ಕಾಂಗ್ರೆಸ್ಸಿನ ಹಗರಣ ಕಡಿಮೆ ಅಂತ ಹೇಳ್ತಾರೆ. ಅದು ನಮ್ಮಲ್ಲಿ ಹಗರಣ ನಡೆದೇ ಇಲ್ಲ ಅಂತ ಹೇಳೋದಿಲ್ಲ ಅವರು. ಏನು ಹೇಳ್ತಾರೆ, BJP ಕಂಪೇರ್ ಮಾಡಿದ್ರೆ ನಮ್ಮ ಹಗರಣ ಇನ್ನೂ ಒಂದು ಕಡಿಮೆ ಅದಾವ ಸರ್, ಅವರು 10 ಮಾಡಿದ್ರೆ ನಾವು 4 ಮಾಡಿವ್ರಿ ಅಂತಾರೆ. ಹಗರಣ ಅಲ್ಲ. ಈಗ ನೀವು ಅಧಿಕಾರ ಆಗಿದ್ದೀರಿಪ್ಪ, ಯಾರು BJP ಕಾಲದಾಗ ಇದು ಹಗರಣ ಆಗಿತ್ತು, ಎಸ್ ಎಂಕ್ವೈರಿ ಮಾಡಿ ನಡೆದು ಮಾಡಕತ್ತಿರಲಿಲ್ಲ, ನಿಮಗೆ ಬಿಟ್ಟಿದ್ದದು. ಆದ್ರೆ ಈಗ ಜನ ಇವತ್ತು ನಿಮ್ಮನ್ನು ಅಧಿಕಾರ ತೊಗೊಂಬಂದಾರ, ಒಳ್ಳೆ ಸರ್ಕಾರ ಕೊಡ್ರಿ, ಭ್ರಷ್ಟಾಚಾರ ಇದ್ದವ ಅಂತ ಯಾವುದೋ ಹಗರಣ ಇಲ್ಲದೆ ಕೆಲಸ ಮಾಡೋಕ್ಕೆ ಅಧಿಕಾರ ತೊಗೊಂಬಂದಾರ ನಿಮ್ಮನ್ನು. ಹಾಗೆ ಒಂದಿಷ್ಟು ಹಗರಣ ಅದಾವಂತ ರಾಮಲಿಂಗಾರೆಡ್ಡಿ ಒಪ್ಕೋತಾರಂತಂದರೆ ಇದು ವಾಲ್ಮೀಕಿ ನಿಗಮದ ಹಗರಣ ಮತ್ತು ಇವತ್ತು ಮೂಡಾದ ಹಗರಣ ಅನ್ನುವಂಥದ್ದು ಒಪ್ಕೊಂಡ್ರು. ಹಗರಣ ಅಂದಮೇಲೆ ಏನಾಗ್ತದೆ, ಒಬ್ಬ ಸಚಿವರು, ಜವಾಬ್ದಾರಿ ಸಚಿವರು ಹೇಳಿದ ಮೇಲೆ ಸಮಥಿಂಗ್ ಈಸ್ ದೇ ರಾಂಗ್. ಅದಕ್ಕಾಗಿ ಅವರೇ ಒಪ್ಕೊಂಡಂಥದ್ದು. ಮತ್ತು ಯಾವ ರೀತಿ ಭ್ರಷ್ಟಾಚಾರ ತಾಂಡವಾಡ್ತಾರೆ. ರಾಯರೆಡ್ಡಿ ಒಂದು ಸ್ಟೇಟ್ಮೆಂಟ್ ಬಂದದ. ಏನಂದರೆ ರಾಯರೆಡ್ಡಿ ಅವರು ಸ್ಟೇಟ್ಮೆಂಟ್ ಕೊಟ್ಟರೆ ಏನು ನೋಡಿದಿಲ್ಲ, ಅದನ್ನ ಯಾವ ಸರ್ಕಾರ ಬಂದು ಅಧಿಕಾರ ವರ್ಗಾವಣೆ ದಂಧೆ ನಡೆದೈತಂತೆ. ಆಯ್ತಪ್ಪ, ವರ್ಗಾವಣೆ ದಂಧೆ ನಡೆದು ಈ ಸರ್ಕಾರ ನಡೆದಲ್ಲ, ಅವ್ರು ನಿಮ್ಮ ಮುಖ್ಯಮಂತ್ರಿಗಳ ಆರ್ಥಿಕ ಅಡ್ವೈಸರ್. ಹಾಗಾದರೆ ನೀವು ಯಾಕೆ ಸುಮ್ಕೊತೀರಿ? ರಾಜೀನಾಮೆ ಕೊಟ್ಟು ಹೊರಗೆ ಬರ್ರಿ. ಇಲ್ಲಪ್ಪ ವರ್ಗಾವಣೆ ದಂಧೆ ಅವಾಗೂ ಇತ್ತು, ಈಗೂ ನಡೆದ, ಇದನ್ನ ನಾವು ಪ್ರೊಟೆಸ್ಟ್ ಮಾಡ್ತೀವಿ ಅಂತ ಹೇಳಿರಲ್ಲ. ನೀವು ಬರೀ ಒಂದು ಸ್ಟೇಟ್ಮೆಂಟ್ ಕೊಟ್ಟರೆ ಆಗೋದಿಲ್ಲ. ಅಂದರೆ ಈ ರೀತಿ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ ಈ ಸರ್ಕಾರದಲ್ಲಿ. ಇದರಿಂದ ಜನತೆಯ ಒಂದು ಕಾಳಜಿಯನ್ನು ಯಾರೂ ಮಾಡೋವಂಥದ್ದು ಇಲ್ಲ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳಬಯಸ್ತಾ ಇದ್ದೇನೆ. ಅದಕ್ಕಾಗಿ ಈ ರೀತಿಯಾದಂಥ ಒಂದು ನಡವಳಿಕೆ ಬಹುಶಃ ಸಾರ್ವಜನಿಕ ರಂಗದಲ್ಲಿ, ಸಾರ್ವಜನಿಕ ರೂಪದಲ್ಲಿ ಇವತ್ತು ಜನರಿಗೆ ತೊಂದರೆ ಕೊಡುವಂಥದ್ದು ಆಗ್ತಾ ಇದೆ. ಅದಕ್ಕಾಗಿ ಇದ್ರ ಬಗ್ಗೆ CBI ತನಿಖೆ ಆಗಬೇಕು ಅನ್ನುವಂಥ ಒತ್ತಾಯ ಮಾಡ್ತೀನಿ. ಇಲ್ಲದಿದ್ದರೆ ಬಹುಶಃ ಈಗಾಗಲೇ ಜನ ಆಂದೋಲನ ಸ್ಟಾರ್ಟ್ ಆಗಿದೆ. ಭಾರತೀಯ ಜನತಾ ಪಾರ್ಟಿ ನಮ್ಮ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮತ್ತು ಪ್ರತಿಪಕ್ಷ ನಾಯಕ ಅಶೋಕ್ ಅವರು ನೇತೃತ್ವದಲ್ಲಿ ನಾಳೆ ಮೈಸೂರಿನಲ್ಲಿ ದೊಡ್ಡ ಪ್ರಮಾಣದಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನಾನು ಹೇಳ್ತೀನಿ, ಈ CBI ತನಿಖೆ ಆಗಬೇಕು ಮತ್ತು ಅಲ್ಲಿವರೆಗೆ ರಾಜೀನಾಮೆ ಕೊಡಬೇಕಾಗ್ತದೆ. ಈಗ ನಾವ್ಯಾಕೆ ರಾಜೀನಾಮೆ ಎನ್ಕ್ವೈರಿ ನಡೆಯೋದು, ನಾವ್ಯಾಕೆ ರಾಜೀನಾಮೆ ಕೊಡ್ಬೇಕಂದ್ರೆ SITಯಿಂದ ತನಿಖೆ ಆಗಲಿ ಅಂತಂದರೆ SITಯಲ್ಲಿ ಇರುವಂಥ IAS ಅಧಿಕಾರಿ ಯಾರು ನಿಮ್ಮ ಕೆಳಗೆ ಕೆಲಸ ಮಾಡೋರು ನೀವು?
ನಿಮ್ಮ ಕೈ ಕೆಳಗೆ ಕೆಲಸ ಮಾಡುವಂಥ ವ್ಯಕ್ತಿಗಳ ಮುಖಾಂತರ ನೀವು ತನಿಖೆ ಮಾಡಿಸಿದ್ರೆ ಒಬ್ಬ ಮುಖ್ಯಮಂತ್ರಿ ಏನಾದರೂ ಪ್ರಾಮಾಣಿಕವಾದಂಥ ರಿಪೋರ್ಟ್ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕಾಗಿ SIT ಅಂತ ಮತ್ತೊಂದಲ್ಲ, CBI ತನಿಖೆ ಆಗಬೇಕು ಮತ್ತು ನಿಜವಾದಂಥ ವಿಚಾರಣೆಯಿಂದ ಹೊರಗೆ ಬರಬೇಕು ಮತ್ತು ಅಲ್ಲಿವರೆಗೆ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ಅನ್ನುವಂಥ ಒತ್ತಾಯವನ್ನು ಮಾಡ್ತೇವೆ. ಇಲ್ಲಿದ್ರೆ ಭಾರತೀಯ ಜನತಾ ಪಾರ್ಟಿ ಹೋರಾಟಕ್ಕೆ ಈಗಾಗಲೇ ಇಳಿದದ, ಮುಂದೆ ಈ ಹೋರಾಟವನ್ನು ದೊಡ್ಡ ಪ್ರಮಾಣದಲ್ಲಿ ಮಾಡ್ತೀವಿ ಮತ್ತು ಎಲ್ಲಿವರೆಗೆ ನ್ಯಾಯ ಸಿಗ್ತದೆ ಅಲ್ಲಿವರೆಗೆ ನಾವು ಹೋರಾಟವನ್ನು ಮಾಡ್ತೀವಿ. CBI ತನಿಖೆಗೆ ಸರ್ಕಾರ ಅವಧಿಯಲ್ಲಿ ನಾನು ಬಳಸ್ಕೊಟ್ಟಿದ್ದು ಬಿಜೆಪಿ ಸರ್ಕಾರದವರು ಯಾವತ್ತೂ CBIಗೆ ಕೊಟ್ಟಿಲ್ಲ ಯಾವುದೇ ಹಗರಣ. ಆಯ್ತರಪ್ಪ, ಈಗ ಇದೊಂದು ಕೊಟ್ಟುಬಿಟ್ರಲ್ಲ, ಏನು ತಪ್ಪಾಗತ್ತೆ? ಆಯಿತು, BJP ಅದ್ರಾಗ ಕೊಟ್ಟಿಲ್ಲ, ಯಾಕೆ ನೀವು ಈಗ ಕೊಟ್ಟಿರಲ್ಲ, ಇಲ್ಲಿವರೆಗೆ ಇದನ್ನೊಂದು ಕೊಟ್ಟಿರಲ್ಲ, ನಿಮ್ಮ ಹೆಸರು ಬರ್ತದೆ. ಭಾಳ ಇನ್ನೊಬ್ಬರು ಯಾರ್ದೋ ಇದ್ರೆ ಬೇರೆ ಇತ್ತು. ಈಗ ವಾಲ್ಮೀಕಿ ನಿಗಮದ ಕೊಡೋದಿಲ್ಲ ಅದ್ರ ಮೊದಲು, ಆಮೇಲೆ ಕೋರ್ಟ್ ಡೈರೆಕ್ಷನ್ ಆದಮೇಲೆ ಈಗ CBIದವರು ಎಂಟ್ರಿ ಆಗ್ಯಾರ, EDದವರು ಎಂಟ್ರಿ ಆಗ್ಯದ. ಎಲ್ಲ ಎಷ್ಟು ಹೊಸ ವಿಚಾರಗಳಲ್ಲಿ ಬರ್ತಾ ಇದ್ದಾರೆ, ನೀವೇ ನೋಡ್ತಾ ಇದ್ದೀರಿ. ಎಲ್ಲಿ ಬ್ಯಾಂಕ್ ಬೇರೆ ಬೇರೆ ಅಕೌಂಟಿಗೆ ಜಮಾ ಆಗಿದ್ದು ರೊಕ್ಕ ವಿದೌಟ್ ಎನಿ ಬೇಸ್ ಇಲ್ದೇ ರೂಲ್ಸ್ ಮೀರಿ ಮಾಡಿದ್ದು ಎಲ್ಲ ಕಂಡು ಬರ್ತದೆ. ಹಾಗಾದ್ರೆ ಆರ್ಥಿಕ ಇಲಾಖೆ ನೋಡುವಂಥ ಮುಖ್ಯಮಂತ್ರಿ ಜವಾಬ್ದಾರಿ ಆಗೋದಿಲ್ಲ. ಅಲ್ಲಿ CBI ಬ್ಯಾಡ್ ಅಂತಂದ್ರು, ಈಗ CBI ಬಂತು, ಈಗಲ್ಲಿ ನಾನು ಇದನ್ನು ಬ್ಯಾಡ್ ಅಂತಿದ್ದಾರೆ. ಇದಕ್ಕೆ ಅವರು ವಿತಂಡವಾದ ಅಂತಾರಲ್ಲ, ಹಂಗೆ ಮಾಡಕತ್ತಾರ ಅವರು, ವಿತಂಡವಾದ. ನೀವೆಲ್ಲ ವಿದಿನ್ ರೂಲ್ಸ್ ಪ್ರಕಾರ ಎಲ್ಲ ನಡ್ಕೊಂಡಿದ್ರೆ CBI ಮತ್ತೊಂದು ಯಾಕೆ ಹೆದರ್ಬೇಕಂತ ನಾ ಕೇಳೋದು. ಹೆದರುವಂಥ ಪ್ರಶ್ನೆನೇ ಇಲ್ಲ. 100% ನೋಡಿ, ನಾವು ಒಂದೇ ಹೇಳ್ತೀನಿ, ಹೆಂಗೆ ನಡೀತಾ ಇದೆ ಅಂದರೆ, ಇದು ಡಿನೋಟಿಫೈ ಆದಮೇಲೆ ಓನರ್ ಬಿಟ್ಟು ಕೊಡ್ಬೇಕಲ್ಲ ಪೊಸಿಷನ್ ಅದನ್ನು, ಅಥವಾ ಡೀಮ್ಡ್ ಪೊಸಿಷನ್ ಇಸ್ ಹ್ಯಾಂಡ್ ಓವರ್ ಅವ್ರ ಕೈಯಾಗಿದ್ದಂಗೆ, ಅದು ಕುಲ್ಲ ಜಾಗ, ಅದು ಬಿಟ್ಟು ಕೊಟ್ಟಂಗೆ. ಅವರು ಡಿನೋಟಿಫೈ ಆದಮೇಲೆ ರೆಕಾರ್ಡ್ ಆಫ್ ರೈಟ್ಸಲ್ಲಿ ಹೆಸರು ಚೇಂಜ್ ಆಗಬೇಕಾಯ್ತು. ಅವರು ಡೆವಲಪ್ಮೆಂಟ್ ಅಥಾರಿಟಿ ಯಾಕೆ ಚೇಂಜ್ ಮಾಡ್ಕೊಳ್ಳಿಲ್ಲ ಮತ್ತು ಮುಖ್ಯಮಂತ್ರಿಗಳ ಕುಟುಂಬದವರು ಅದನ್ನು ಚೇಂಜ್ ಮಾಡುವಂಥ ಪ್ರಯತ್ನ ಯಾಕೆ ಮಾಡಿಲ್ಲ? ಹೆಸರು ಕಡಿಮೆ ಮಾಡಬೇಕಲ್ಲ. ಒಂದು ಡಿನೋಟಿಫೈ ಆದಮೇಲೆ ಅಂದರೆ ಉದ್ದೇಶಪೂರ್ವಕವಾಗಿ ಹೆಸರನ್ನು ಮುಂದುವರಿಸಿದ್ರು, ಉದ್ದೇಶಪೂರ್ವಕವಾಗಿ ಅಲ್ಲಿ ಡೆವಲಪ್ಮೆಂಟ್ ಆಗೋದು ನೋಡಿಕೊಂಡು ಸುಮ್ಮ ಕುಂತರು. ಅವ್ರು ತಪ್ಪು ಮಾಡೋದನ್ನು ಮಾಡಲಿಕ್ಕೆ ಹಚ್ಚಿದ್ರು, ತಪ್ಪು ಮಾಡೋದನ್ನು. ಆಮೇಲೆ ನಿಮ್ಮ ತಪ್ಪದ ಅಂಥೇಳಿ ಅವ್ರ ಕಡೆಯಿಂದ ಒಪ್ಕೊಂಡು ರೆಸಲ್ಯೂಷನ್ ಮಾಡಿ, ಎಸ್ ನಮ್ಮ ಕಡೆ ತಪ್ಪಾಗಿದೆ, ಅದಕ್ಕೆ ಇವ್ರು ಬದಲಿ ನಿವೇಶನ ಕೊಡ್ತಾರೆ. ಆಯ್ತಪ್ಪ, ಬದಲಿ ನಿವೇಶನ ಕೊಡುವಾಗ ಎಲ್ಲಿ ಕೊಡಬೇಕು? ಅದಲ್ಲಿ ಒಟ್ಟೆ ಕೊಡಬೇಕಲ್ಲ. ಅಲ್ಲಿ ರೇಟ್ಗೆ ಸಂಬಂಧ ಇಲ್ಲ. ಇವತ್ತು ಇದು ಏನು ಹೇಳ್ತೀವಿ, ಈ ನೋಟಿಫಿಕೇಶನ್, ಗೆಜೆಟ್ ನೋಟಿಫಿಕೇಶನ್, ಅದೇ ಲೇಔಟ್ನಲ್ಲಿ ಕೊಡಬೇಕು. ಬೇಕಾದ್ರೆ ಹಿಂದೆ ಈ ರೂಲ್ಸ್ ಪ್ರಕಾರ ಏನೇನು ಆಗ್ಯಾವ ಲೇಔಟ್ ಆಗಿದ್ದಾವ ಅಲ್ಲೇ ಕೊಟ್ಟಿದ್ದಾರೆ. ಯಾರು ಕೊಟ್ಟಿದ್ರು? ಯಾರ ಇದಕ್ಕೆ ಅಗ್ರಿ ಆಗಿ ಕನ್ಸೆಂಟ್ ಕೊಟ್ಟಿದವ್ರದ್ದು ಅದೇ ಲೇಔಟ್ನಲ್ಲಿ 50% ಕೊಟ್ಟಿದ್ದಾರೆ. ಅವ್ರಿಗೆ ಕಂಪನಿಷನ್ಸ್ ಕೊಡೋದಿಲ್ಲ, ಕ್ಯಾಶ್ ಅಥವಾ ಚೆಕ್ ಮುಖಾಂತರ ಕೊಡೋದಿಲ್ಲ. ಅದು ಕ್ಯಾಶು, ಅದು ಕಂಪನಿಷನ್ ಬದಲಿನ ಒಂದು 50% ಕೊಡ್ತಾರೆ ಸೈಟ್ಸು. ಅದು ಕೊಟ್ಟರೆ ಇನ್ನು ಕರೆಕ್ಟ್ಲಿ ಯಾರ್ದು? ಈಗ ಇದೇ ಲೇಔಟ್ನಲ್ಲಿ ಸಿದ್ದರಾಮಯ್ಯನವ್ರಿಗೆ ಕೊಟ್ಟಿದ್ರು ಮೊದಲು, ಆ ರೂಲ್ಸ್ ಫಾಲೋ ಮಾಡೋದು ಅದನ್ನೂ ಮಾಡಿಲ್ಲ. ಅನ್ಕೋರ್ಸ್ ಮಾಡಿದಂಥ ಲೇಔಟ್ ತಪ್ಪಾಗಿದೆ ಅಂತ ಡೆವಲಪ್ಮೆಂಟ್ ಅಂತ ಹೇಳ್ತಾರೆ. ಅಂತಲ್ಲಿ ಇವತ್ತು ನೀವು ಕ್ಲೇಮ್ ಮಾಡ್ತೀರಿ, ಯಾಕಂದ್ರೆ ನೀವು ತಪ್ಪು ಮಾಡ್ಸಕ್ಕೆ ಹಚ್ಚಿದ್ರೆ ನೀವು. ಇದು ಮಾಲಾಫೈಡ್ ಇದೆ, ಇಂಟೆನ್ಷನ್ ಸರಿ ಇಲ್ಲ. ಅದಕ್ಕಾಗಿ ಇಲ್ಲಿ ಮುಖ್ಯಮಂತ್ರಿಗಳು ಅವರ ಅಧಿಕಾರ ದುರುಪಯೋಗ ಇದು ಎದ್ದು ಕಾಣ್ತದೆ. ನನ್ನ ಪತ್ನಿಗೆ ಒಂದು ನ್ಯಾಯ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪತ್ನಿಗೆ ಒಂದು ನ್ಯಾಯ ಅಂತ ಅದೇ ಇವೆಲ್ಲ ಕ್ವಶನ್ ಮಾಡಿದಾರ. ಅವ್ರು ಕ್ವಶನ್ ಮಾಡಿದ್ರೆ ಸರಿ ಅದ ಅವ್ರದ್ದು, ವಿಶ್ವನಾಥ್ ಅವರು. ಅದಕ್ಕೆ ಉತ್ತರ ಕೊಡ್ಬೇಕಲ್ಲ. ಈಗ ಅದಕ್ಕೆ ಉತ್ತರ ಅಂದ್ರೆ CBI ತನಿಖೆ ಅಷ್ಟೇ. ಹೌದು, ಡೆಫಿನೆಟ್ಲಿ ಅವ್ರು ಕೇಳಿದ್ರೆ ಅರ್ಥ ಇದೆ. ಅದು ನ್ಯಾಯಯುತದಂತ ಪ್ರಶ್ನೆನೇ ಅದ ಅವ್ರದ್ದು. ಮತ್ತೆ ಡೆಫಿನೆಟ್ಲಿ ಎಲ್ಲ ಇದನ್ನು ನೋಡ್ರಿ, ಇದನ್ನ ಒಂದು ರೀತಿ ಮಾಲಾಫೈಡ್ ಇಂಟೆನ್ಷನ್ ಇದೆಲ್ಲ ಮಾಡಿದ್ದು. ಹೇಗಾದ್ರೂ ಮಾಡಿ ಅದರಲ್ಲಿ ಲಾಭ ಮಾಡ್ಕೊಳ್ಳೋ ಉದ್ದೇಶ ಅಷ್ಟು ಮತ್ತೇನಿಲ್ಲ. ನಿಮ್ಮ ಅವಧಿಯಲ್ಲಿ ಆಗಿಲ್ವಾ, ನಮ್ಮ ಅವಧಿಯಲ್ಲಿ ಆಗಿಲ್ವಾ? ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮತದಾರರು ಯಾಕೆ ಎಲೆಕ್ಟ್ ಮಾಡ್ತಾರೆ ಅನ್ನೋದು ನೀವು ಹಗರಣ ಮಾಡಿ ಅಂತ ಕಳಿಸಿದ್ದಾರೆ. ಅದನ್ನೇ ಹೇಳಿದ. ಈಗ ರಾಮಲಿಂಗಾರೆಡ್ಡಿ ಸ್ಟೇಟ್ಮೆಂಟ್ ಹೇಳುವಾಗ ನೀವು ಇದ್ರೆ ಗೊತ್ತಿಲ್ಲ. ರಾಮಲಿಂಗಾರೆಡ್ಡಿ ಸ್ಟೇಟ್ಮೆಂಟ್ ಕೊಟ್ಟಾರ, BJP ಹಗರಣಕ್ಕಿಂತ ನಮ್ಗೆ ಕಡಿಮೆ ಅದಾವ ಅಂತೇಳಿ. ಅಂದ್ರೆ ಹಗರಣ ಅದಾವ ಅಂತ ಒಪ್ಕೊಂಡಾಗಲ್ಲ. ನೀವು ಯಾವುದೇ ಹಗರಣ ಇಲ್ದೇ, ಭ್ರಷ್ಟಾಚಾರ ಮುಕ್ತವಾದಂಥ ಯಾವುದೇ ಸ್ಕ್ಯಾಮ್ ಇಲ್ದೇ ಇರುವಂಥ ಸರ್ಕಾರ ಕೊಡ್ರಿ ಅಂತ ನಿಮ್ಮನ್ನು ಆರಿಸಿದಾರೆ. ಮತ್ತು ಹಿಂದಿನ ಆಗಿದಾವ, ಅವರು ಮಾಡ್ಯಾರ, ನಾವು ಮಾಡ್ಯಾರ ಅಂದ್ರೆ ಅರ್ಥ ಏನೈತಿ ಇದಕ್ಕೆ? ನೀವು ಯಾಕೆ ಅಧಿಕಾರದಲ್ಲಿ ಮುಂದುವರಿತೀರಿ?
ನಿಮ್ಗೆ ನೈತಿಕತೆ ಇಲ್ಲ ಅಧಿಕಾರ ಮುಂದುವರಿಲಿಕ್ಕೆ. ಮತ್ತೆ ಈಗ ಅವರೇ ಹರಿಪ್ರಸಾದ್ ಅವರು ಸದ್ಯಕ್ಕೆ ಅವ್ರ ಸ್ಟೇಟ್ಮೆಂಟ್ನಲ್ಲಿ ಕ್ಲಿಯರಿಟಿ ಇದೆ, ಇದು ಹಗರಣ ಆಗಿಬಿಟ್ಟಿದೆ, ವಾಲ್ಮೀಕಿ ನಿಗಮ ಹಗರಣ ಆಗಿದೆ, ಮೂಡಾದಲ್ಲಿ ತಪ್ಪುಗಳಾಗಿದ್ದಾವೆ, ಮುಖ್ಯಮಂತ್ರಿಗಳು ಸಿಕ್ಕೊಂಡಿದ್ದಾರೆ ಅನ್ನುವಂಥದ್ದು ಸತ್ಯ ಏನಿದೆಲ್ಲ ಅದನ್ನು ಬಹಿರಂಗಪಡಿಸಿದ್ದಾರೆ ಹರಿಪ್ರಸಾದ್. ಪ್ರತಿಪಕ್ಷವರು ಏನು ಮಾಡ್ತಾರೆ ಗೊತ್ತಿಲ್ಲ, ನಾನು ಅಂಕನ್ ಬಿಡುದಿಲ್ಲ ಅಂತ ಹೇಳ್ಯಾರ. ನೋಡೋಣ ವಿಧಾನ ಪರಿಷತ್ತಲ್ಲಿ ಅವ್ರ ಸ್ಟ್ಯಾಂಡ್ ಏನಿರ್ತದೆ ನೋಡೋಣ ಅಂತ ಹರಿಪ್ರಸಾದ್ ಅವರು. ಹೋಗ್ಬಿಡಿ. ನಾವು ಒಂದೇ ಹೇಳ್ತೀನಿ, ಅದಕ್ಕೆ ಈ ಒತ್ತುವರಿ ಮಾಡೋದು ಸುಮ್ ಕೂತವ್ರು ನಿಮ್ದು ಫಾಲ್ಟ್ ಅಲ್ಲ. ಮೈಸೂರಿನಾಗ ಇರ್ತಾರೆ ನೀವು ಫ್ಯಾಮಿಲಿ ಮೆಂಬರ್ಸು, ನಿಮ್ಮ ಕುಟುಂಬದವರು, ಮತ್ತು ನಿಮ್ಮ ಕ್ಷೇತ್ರ ಮೈಸೂರೇ. ಇಲ್ಲಿ ನಾಗಲೇ ಒಂದು ಉದಾಹರಣೆ ಕೊಟ್ಟು ನೀವು ಬರೋಕ್ಕಿಂತ ಮುಂಚೆ ಇಲ್ಲಿ ಯಾವುದೋ ಒಂದು ಸಣ್ಣ 60-40 30-40 ಒಂದು ಸೈಟ್ ಇದ್ದು ಬೆಂಗಳೂರಾಗ, ಆ ಕುಟುಂಬದ ಸದಸ್ಯರು ಒಂದು ಬೇಲಿ ಹಾಕ್ತಾರೆ, ಅಲ್ಲಿ ಒಂದು ಬೋರ್ಡ್ ಹಾಕ್ತಾರೆ, ದಿಸ್ ಪ್ರಾಪರ್ಟಿ ಬಿಲಾಂಗ್ಸ್ ಟು ಸೋ ಆ್ಯಂಡ್ ಸೋ. ಹಾಗಾದರೆ 3 ಎಕರೆ ಜಮೀನು, ವ್ಯಾಲ್ಯೂಬಲ್ ಲ್ಯಾಂಡ್ ಜಮೀನು ಮೈಸೂರಿನಲ್ಲಿ ಅದಕ್ಕೊಂದು ಫೆನ್ಸಿಂಗ್ ಹಾಕಿ, ನೀವು ಡಿನೋಟಿಫೈ ಆದಮೇಲೆ ನಿಮ್ಮ ಕಬ್ಜಾ ಬಂದ ಮೇಲೆ ಅದಕ್ಕೊಂದು ಫೆನ್ಸಿಂಗ್ ಹಾಕಿ, ದಿಸ್ ಪ್ರಾಪರ್ಟಿ ಬಿಲಾಂಗ್ಸ್ ಟು ಸೋ ಆ್ಯಂಡ್ ಸೋ ಪಾರ್ವತಮ್ಮ, ಶ್ರೀಮತಿ ಪಾರ್ವತಮ್ಮ. ಯಾಕೆ ಬೋರ್ಡ್ ಹಾಕಲಿಲ್ಲ? ಆಯಿತು, ಇದು ಲೇಔಟ್ ಡೆವಲಪ್ಮೆಂಟ್ 24 hours ನಡೆಯೋದಿಲ್ಲ. ರಸ್ತೆ ಮಾಡಬೇಕು, ಗಟರ್ ಮಾಡಬೇಕು, ಲೈಟಿನ ಕಂಬ ಇಡಬೇಕು, UGD ಹಾಕಬೇಕು, ಎಲ್ಲ ಮಾಡಬೇಕಾದ್ರೆ ಅಟ್ಲೀಸ್ಟ್ ಒಂದು 6 ತಿಂಗಳು 8 ತಿಂಗಳು 1 ವರ್ಷ ಬೇಕು ಟೈಮು. ಅಲ್ಲಿವರೆಗೆ ನೀವು ಹಂಗೆ ಸುಮ್ಕೂತಿದ್ದು ನೋಡ್ಕೊಂತ ಎನ್ಕ್ರೋಚ್ಮೆಂಟ್ ಮಾಡಿದ್ದು, ಅನ್ಆಥರೈಸ್ಡ್ ಲೇಔಟ್ ಮಾಡೋದು ನೀವು ನೋಡ್ಕೊಂಡು ಸುಮ್ಕೂತಿರ್ತೀರಿ. ಅಂದರೆ ಈ ಅಡ್ವರ್ಸ್ ಪೊಸಿಷನ್ ಆ್ಯಕ್ಟ್, ನಾನು ಅಡ್ವೊಕೇಟ್ ಇದ್ದೇನೆ, ಅಡ್ವರ್ಸ್ ಪೊಸಿಷನ್ 12 ವರ್ಷ ಯಾರಾದ್ರೂ ನಮ್ಮ ಆಸ್ತಿಯಲ್ಲಿ ಬಂದು ಕುಂತು ನಮ್ಮ ಓನರ್ ಅಂತ ಹೇಳಿ ಎಂಜಾಯ್ ಮಾಡಿದರೆ ಅವ್ರು ಮಾಲಕರ ಹಕ್ಕರ ಅಂತ ಐತಿ ಕಾನೂನು. ಅಡ್ವರ್ಸ್ ಪೊಸಿಷನ್ ಬೈ ವರ್ಚ್ಯೂ ಆಫ್ ದಿ ಅಡ್ವರ್ಸ್ ಪೊಸಿಷನ್. ಹೀಗಾಗಿ ನೀವು ಅವ್ರಿಗೆ ಅವಕಾಶ ಕೊಡ್ತೀರಿ, ನೀವು ನಿಮ್ದು ಫಾಲ್ಟ್ ಇದ್ದೀರಿ. ನೀವು ಯಾವುದೋ ಸುಪ್ರೀಂ ಕೋರ್ಟ್ ರೂಲಿಂಗ್, ಆ ರೂಲಿಂಗ್ ಬಹುಶಃ ಸ್ಟಡಿ ಮಾಡಿನೇ ಸುಮ್ ಕೂತೀನಿ ಅನ್ನಿಸ್ತದೆ ನನಗೆ, ಅದು ಅಪ್ಲೈ ಆಗ್ಲಂತೆ. 100% ಉದ್ದೇಶಪೂರ್ವಕವಾಗಿ ನಿಮ್ಮ ಕಣ್ಣು ಮುಂದೆ ಇವೆಲ್ಲ ನಡೆದ್ರು ಸದ್ಯಕ್ಕೆ ನೀವು ಕಣ್ಣು ಮುಚ್ಕೊಂಡು ಸುಮ್ಮನೆ ಅದು ಆಗಲಿ, ಅವ್ರು ಫಾಲ್ಟ್ ಮಾಡಲಿ, ಡಿಫಾಲ್ಟರ್ ಆಗಲಿ, ಅದ್ರ ಬೆನಿಫಿಟ್ ನಾವು ತಗೊಳ್ಳೋಣ ಅಂತ ಸುಮ್ ಕೂತೀರಿ. ಸರ್ಕಾರದ ಒಂದು ಭಾಗವಾಗಿ ರಾಯರೆಡ್ಡಿಯವರು ಮಾತಾಡಿದ್ರು, ಅಂದ್ರೆ ವಿರೋಧ ಪಕ್ಷದವರು ಮಾತಾಡತಕ್ಕಂಥ ಯೋಚನೆ ಅದನ್ನು ಸರಿ ಇಲ್ಲ ಅಂತ ನೋಡಿ. ಸರಿ ಇಲ್ಲ ಅಂತ ಹೇಳಿದ್ರೆ ನಾನು ನಿಜ ಸ್ಥಿತಿನೇ ಹೇಳಿದ್ದಾರೆ. ರಾಯರೆಡ್ಡಿಯವರು ನಿಜ ಪಾಪ ಅವರು ನಂಗೆ ಗುರ್ತಿದೆ, ಅವ್ರು ಯಾವಾಗಲೂ ಫ್ರ್ಯಾಂಕ್ ಆ್ಯಂಡ್ ಫ್ರೀ ಆಗಿ ಹೇಳ್ತಾರೆ. ಅವ್ರು ಮನಸ್ಸಿಗೆ ಏನು ಬರ್ತದೆ ಹೇಳ್ಬಿಡ್ತಾರೆ, ಅವ್ರು ಬಿಡುದಿಲ್ಲ. ಅವರು ನಾನು ಅಪ್ರಿಷಿಯೇಟ್ ಮಾಡ್ತಿದ್ದೆ ಅವ್ರಿಗೆ. ಎಸ್, ವರ್ಗಾವಣೆ ದಂಧೆ ನಡೀತಿದೆ, ಅದಕ್ಕೆ ಅವರು ಈ ಸರ್ಕಾರ ನಡೀತದೆ ಅಂದ್ರೆ ಅವ್ರು ಮತ್ತೆ ಪಾರ್ಟಿಯವ್ರು ಬೈತಾರೆ ಅಂತ ಹೇಳಿ ಎಲ್ಲ ಸರ್ಕಾರ ನಡೆಯೋದು ಹೆಂಗ ಈಗೂ ನಡೆಯೋದು ಅಂತೇಳಿ. ಇಲ್ಪ ಎಲ್ಲ ಸರ್ಕಾರ ನಡೆಯೋದು ನಮ್ಮ ಸರ್ಕಾರ ಏನು ಸುಧಾರಣೆ ಆಗಿದೆ ಅಂತ ಹೇಳ್ಬೇಕಾಯ್ತಲ್ಲ. ಇಲ್ಲಿ ಅದೇ ಸಿಎಂ ಡಿಮಾಂಡ್ ಮಾಡಿದ್ರು. ಏನು ಡಿಮಾಂಡ್ ಮಾಡಿದ್ದಾರೆ? ಅದೇ ಇದೆಲ್ಲ ಭ್ರಷ್ಟಾಚಾರ ಏನು ವರ್ಗಾವಣೆ ದಂಧೆ ಆಗುತ್ತೆ, ಅದು ಕಂಟ್ರೋಲ್ ಮಾಡುತ್ತೆ. ಅಲ್ಲ ಮಾಡಲಿ ಯಾಕೆ ಮಾಡಲಿಲ್ಲ ಅಂತ. 2ನೇ ಅವಧಿಯಲ್ಲಿ ಮುಖ್ಯಮಂತ್ರಿಗಳಲ್ಲ. ಈಗ ನಿಮ್ಮ ನರೇಂದ್ರ ಮೋದಿಯವರು ಅದಾರ ಪ್ರೈಮ್ ಮಿನಿಸ್ಟರ್, 10 ವರ್ಷ ಆಯ್ತು. ಇಂಥದ್ದು ಒಂದು ಸಣ್ಣ ಅಲಿಗೇಷನ್ ಬಂದಿದ್ದಾನೆ ಯಾವಾಗ ಅಲ್ಲಿ ಕೇಂದ್ರದಲ್ಲಿ ದೊಡ್ಡ ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಎಂಪ್ಲಾಯೀಸ್ ಇದ್ದಾರೆ, ಯೂನಿಯನ್ ಎಂಪ್ಲಾಯೀಸ್. ಈ ಟ್ರಾನ್ಸ್ಫರ್ ಹಗರಣ ಮತ್ತೊಂದು ಏನಾರು ಆಗ್ಯಾವನಲ್ಲಿ ಯಾರು ಮಾತಾಡ್ತಾರನ್ನ, ಯಾಕಾಗಿಲ್ಲ? ಇದೊಂದು ದಂಧೆ ಇಲ್ಲಿ ಮಾಡ್ಕೊಂಡು ಬಿಟ್ಟಾರಲ್ಲ ಇವರು. ಇಲ್ಲ ರೀ, ಹೋಗಲಿ ರೀ. ನೀವು ನರೇಂದ್ರ ಮೋದಿಯವರು 3 ಸಲ 4 ಸಲ ಮುಖ್ಯಮಂತ್ರಿ ಇದ್ದರು ಗುಜರಾತದ್ದು. ಆ ಸಂದರ್ಭದಲ್ಲಿ 13 ವರ್ಷ ಇದ್ದರು. ಈ ವರ್ಗಾವಣೆ ಅನ್ನೋಂಥದ್ದು ಏನಾದ್ರು ದಂಧೆ ಅಂತ ಯಾರು ಕನ್ಸಿಡರ್ ಮಾಡಿಲ್ಲ, ಅಲ್ಲಿ ಇಲ್ಲೇ ಇಲ್ಲ, ಯಾವುದೂ ಇಲ್ಲ. ನಾನು ನೋಡಿದ್ದೀನಿ, ಒಬ್ಬರ ಆಫೀಸರ್ ಇದ್ರೆ ಒಂದು, ನಾನು ಅಡಿಪೇಟ್ ಮಿನಿಸ್ಟರ್ ಅಲ್ಲಿ ಹೋಗಿದ್ದೆ, ಅಲ್ಲಿ ಅವರು ಗ್ರಾಮೀಣಾಭಿವೃದ್ಧಿ ಸೆಕ್ರೆಟರಿ ಎಷ್ಟು ವರ್ಷದಿಂದ, ನಾ 5 ವರ್ಷದಿಂದ ಇಲ್ಲೇ ಇರ್ತದೆ, ಅವರು ಚೇಂಜೇ ಮಾಡಿಲ್ಲ ನನ್ನಂತ. ಯಾರು ಆಫೀಸರ್ ಒಳ್ಳೆಯವರು ಇರ್ತಾರೆ, ಎಫಿಷಿಯೆಂಟ್ ಇರ್ತಾರೆ, ಅವ್ನು ಎಂದೂ ಚೇಂಜ್ ಮಾಡಲಿಲ್ಲ ಮೋದಿಯವರು. ಕೆಲಸ ತಗೊಳ್ರಿ. ಅಲ್ಲಿ ವರ್ಗಾವಣೆ ಅನ್ನುವಂಥದ್ದು ಪತ್ರ ಕೊಡುವಂಥ, ಟಿಪ್ಪಣಿ ಕೊಡುವಂಥ ಪದ್ಧತಿ ಇಲ್ಲ ಗುಜರಾತಲ್ಲಿ ಅವರಿದ್ದಾಗ. ಈಗೇನು ಗೊತ್ತಿಲ್ಲ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.